ನಮಸ್ಕಾರ ಮತ್ತು ಸ್ವಾಗತ. ಯುವಕರು ನಾಳಿನ ನಾಯಕರು ಎಂದು ನಾವು ಹೇಳುತ್ತೇವೆ. ಆದರೆ ತಮಿಳುನಾಡು ವಿಧಾನಸಭಾ ಚುನಾವಣೆ 2026ಕ್ಕೆ ಸಂಬಂಧಿಸಿದಂತೆ ಅವರು ಇಂದಿನ ನಿರ್ಣಾಯಕರು. ಬೃಹತ್ ಸಂಖ್ಯೆಯ ಯುವ ಮತದಾರರಿದ್ದು ಅವರನ್ನು ಪ್ರತಿಯೊಂದು ರಾಜಕೀಯ ಪಕ್ಷವು ಗುರಿಯಾಗಿಸಲು ಬಯಸುತ್ತಿದೆ. ನಾವಿಲ್ಲಿ ಕೊಯಮತ್ತೂರಿನ PSG ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿದ್ದೇವೆ. ಶಿಕ್ಷಣ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಇದೊಂದು ಮುಂಚೂಣಿ ಸಂಸ್ಥೆ. ಇದು ಒಂದು ಕೇಂದ್ರವಾಗಿದೆ. ಇಲ್ಲಿ ತಮಿಳುನಾಡು ಏಷ್ಯಾದ ಡೆಟ್ರಾಯ್ಟ್ ಎಂಬ ತನ್ನ ಹೆಸರನ್ನು ಬಹುಶಃ ಗಳಿಸುತ್ತದೆ. ಈಗ EV ಹಬ್ ಉತ್ಪಾದನಾ ಕೇಂದ್ರವೂ ಆಗಿದೆ. ಇದೆಲ್ಲವೂ ಈ ರಾಜ್ಯದಲ್ಲಿ ನಡೆಯುತ್ತಿದೆ ಮತ್ತು ನನ್ನೊಂದಿಗೆ ಅನೇಕ ಮೊದಲ ಬಾರಿಯ ಮತದಾರರು ಹಾಗೂ ಅನುಭವಿ ಧ್ವನಿಗಳೂ ಇವೆ. ನಾವು ಚುನಾವಣೆಯನ್ನು ಸಮೀಪಿಸುತ್ತಿದ್ದಂತೆ ಅವರ ಆಲೋಚನೆಗಳು ಏನೆಂದು ನಮಗೆ ತಿಳಿಸಲಿದ್ದಾರೆ. ಮೊದಲ ಬಾರಿಯ ಮತದಾರರೇ, ಉತ್ಸಾಹ ಹೇಗಿದೆ? ಹೌದು. ಹಾಗಾಗಿ ಮೂಲಭೂತವಾಗಿ ಈ ಚುನಾವಣೆ ಅಂದರೆ ಹೌದು, ಪ್ರತಿಯೊಂದು ಚುನಾವಣೆಯೂ ವಿಭಿನ್ನ. ಈ ಚುನಾವಣೆಯಲ್ಲಿ ನಾನು ಕಾಣುವ ಮುಖ್ಯ ವ್ಯತ್ಯಾಸವೆಂದರೆ ದ್ರಾವಿಡ ಪಕ್ಷಗಳ ನಡುವೆ ಒಬ್ಬ ಹೊಸ ಆಟಗಾರನೂ ಇದ್ದಾರೆ. ಹಾಗೆ ಇನ್ನೊಬ್ಬ ದೊಡ್ಡ ಆಟಗಾರನೂ ಇದ್ದಾರೆ, NTK. ನನಗನ್ಸುತ್ತದೆ. ಹಾಗಾದರೆ ಇದು ಈಗ ನಿಮಗೆ ಹೆಚ್ಚಿನ ಆಯ್ಕೆಗಳನ್ನು ನೀಡುತ್ತಿದೆಯೇ? ಹೌದು, ಈಗಾಗಲೇ ಹೆಚ್ಚಿನ ಆಯ್ಕೆಗಳು ಇದ್ದವು ಮತ್ತು ಹೆಚ್ಚುವರಿಯಾಗಿ ಈಗ ನಮ್ಮ ಬಳಿ ಒಂದು ಹೆಚ್ಚುವರಿ ಪಕ್ಷವಿದೆ. ಮತ್ತು ನನಗನ್ಸುವುದೇನೆಂದರೆ ಜನರು ಮತ್ತು ನಾಯಕರು ತಮಿಳುನಾಡಿನ ದೀರ್ಘಕಾಲೀನ ಸುಗುರಿಗಳ ಮೇಲೆ ಗಮನ ಹರಿಸಬೇಕು. ಯಾಕೆಂದರೆ ನಾವು ಯಾವುದೇ ಅಂಶವನ್ನು ತೆಗೆದುಕೊಂಡರೂ ತಮಿಳುನಾಡು ಈಗಾಗಲೇ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಇದು ಉತ್ತಮ ಸೂಚಕಗಳನ್ನು ಹೊಂದಿರುವ ಪ್ರಗತಿಪರ ರಾಜ್ಯಗಳಲ್ಲಿ ಒಂದಾಗಿದೆ. ಹೌದು. ಆದ್ದರಿಂದ ನಾನು ಯೋಚಿಸುವುದೇನೆಂದರೆ ಜನರು ದೀರ್ಘಕಾಲೀನ ಗುರಿಗಳಿಗೆ ಮತ್ತು ಅವರು ನೀಡುವ ಪ್ರಣಾಳಿಕೆಗಳಿಗೆ ಮತ ಹಾಕಬೇಕು. ಬೇಡ, ನಾವು ಉಚಿತ ಕೊಡುಗೆಗಳು ಮತ್ತು ಅಂತಹ ವಿಷಯಗಳಿಗೆ ಮರುಳಾಗಬೇಕಾಗಿಲ್ಲ. ತುಂಬ ಚೆನ್ನಾಗಿದೆ. ಹಾಗಾದರೆ ನಿಮ್ಮ ಆಲೋಚನೆಗಳೇನು? ಅಂದರೆ ರಾಜಕಾರಣಿಗಳು ತಾವು ಏನು ಮಾಡಲಿದ್ದೇವೆ ಎಂದು ನಿಮಗೆ ನಿಜವಾಗಿಯೂ ಹೇಳುತ್ತಾರೆಯೇ? ನೀವು ಅವರನ್ನು ನಂಬ್ತೀರಾ? ಅಥವಾ ಈಗ ಹೊಸ ಆಯ್ಕೆಗಳನ್ನು ನೋಡುವ ಸಮಯ ಬಂದಿದೆ ಎಂದು ನೀವು ಭಾವಿಸುತ್ತೀರಾ? ನನ್ನ ಅಭಿಪ್ರಾಯದಲ್ಲಿ ಅನೇಕ ಪಕ್ಷಗಳಿದ್ದರೂ ಇದು ಇವರ ನಡುವಿನ ಚುನಾವಣೆಯಾಗಿರುತ್ತದೆ. ಇದು TTV ಮತ್ತು DMK ನಡುವಿನ ಯುದ್ಧ ಭೂಮಿಯಾಗಿರುತ್ತದೆ. ಅವರು ತರುತ್ತಿರುವ ಹೊಸತನದ ಕಾರಣದಿಂದಾಗಿಯೇ. ಖಂಡಿತ. ಅವರ ಸೆಲೆಬ್ರಿಟಿ ಸ್ಟೇಟಸ್, ವಿಜಯ್ ಇದ್ರೆ ನಾವೆಲ್ಲರೂ ಹೋಗಿ ಅವರನ್ನು ಕೇಳಲು ಬಯಸುತ್ತೇವೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಖಂಡಿತ ಅದು ಒಂದು ಅನುಕೂಲವನ್ನು ತರುತ್ತದೆ, ಅಲ್ಲವೇ? ಹೌದು ಮೇಡಮ್, ನನಗನ್ಸುತ್ತೆ ಸಿನಿಮಾದ ಅಭಿಮಾನಿಗಳು ಮತದಾರರಾಗಿ ಬದಲಾಗುತ್ತಾರೆ. ಅದು ನಿಮ್ಮ ಆಲೋಚನೆಯೇ? ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ನಾನು ಅವರ ಪಾಯಿಂಟ್ಸ್ ಬಗ್ಗೆ ಮಾತಾಡಬೇಕು. ಅಂದರೆ ಮೂಲತಃ ಸಿನಿಮಾ ಕ್ಷೇತ್ರ ಬೇರೆ ಮತ್ತು ರಾಜಕೀಯ ಬೇರೆ. ಹಾಗಾಗಿ ಅವರು ಯಾವ ಹೊಸ ಯೋಜನೆಗಳನ್ನು ಪರಿಚಯಿಸ್ತಾರೆ, ಯಾವ ಹೊಸ ಕೆಲಸಗಳನ್ನು ಮಾಡುತ್ತಾರೆ ಎಂದು ಗಮನಿಸಬೇಕು. ಮತ್ತು ನಂತರ DMK ಬಗ್ಗೆ ಮಾತನಾಡಿದರೆ ಅವರು ಈಗ ಆಡುತ್ತಿದ್ದಾರೆ. ಅವರು ಬಹಳಷ್ಟು ಯೋಜನೆಗಳನ್ನು ತಂದರು. ಅವರು ಬಹಳಷ್ಟು ಹೊಸ ವಿಷಯಗಳನ್ನು ಮಾಡಿದರು. ಅವರು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ಗಳನ್ನು ಸಹ ನೀಡುತ್ತಾರೆ. ಅದು ನಿಜವಾಗಿಯೂ ಸಹಾಯಕ, ಕ್ರಾಂತಿಕಾರಿ. ಹೌದು, ವಿದ್ಯಾರ್ಥಿಗಳಿಗೆ ಕ್ರಾಂತಿಕಾರಿ. ಮತ್ತು ನಂತರ ಅದು ಎಲ್ಲರಿಗೂ ಸಾಮಾನ್ಯವಾಗಬೇಕು. ಅಂದರೆ ಅದು ಹೇಗಿರಬೇಕು ಅಂದರೆ ಕೆಳ ಮಧ್ಯಮ ವರ್ಗದ ಜನರಿಗೂ ಕೂಡ ಅವರಿಗೂ ಅದು ಲಭ್ಯವಾಗಬೇಕು. ಹಾಗಾಗಿ ಅವರು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು. ಹಾಗಾಗಿ ಅದೇ ನನ್ನ ಪಾಯಿಂಟ್. ಹಾಗಾಗಿ ನೀವು ಕೇವಲ ಜನರ ಗ್ಲಾಮರ್ ನೋಡಿ ಹೋಗುವಂತಿಲ್ಲ, ಮತ್ತು ನೀವು ಯಾವ ಯೋಜನೆಗಳಿವೆ ಎಂದು ನೋಡಬೇಕು. ಇಲ್ಲಿಯವರೆಗೆ ಬಹುಶಃ ನಾವು ಮಾತನಾಡುತ್ತಿರುವ ಆ ನಾಯಕ ನಟನೆಯಿಂದ ರಾಜಕಾರಣಿಯಾದವರು ತಾನು ಏನು ಮಾಡಾಡಲಿದ್ದೇನೆ ಎಂದು ನಿಜವಾಗಿಯೂ ಸ್ಪಷ್ಟಪಡಿಸಿಲ್ಲ, ಅಥವಾ ಅವರು ಚೆನ್ನಾಗಿ ಮಾಡುತ್ತಾರೆ ಎಂದು ನಿಮಗೆ ಮನವರಿಕೆಯಾಗಿದೆಯೇ? ಏನು ನಿಮ್ಮ ಅವಲೋಕನಗಳೇನು? ಖಂಡಿತವಾಗಿಯೂ ತಮಿಳುನಾಡಿನ ಮುಖ್ಯ ಅಧಿಕಾರಕ್ಕೆ ವಿಜಯ್ ಅವರು ಹೊಸ ಅಭ್ಯರ್ಥಿಯಾಗಿರುವುದು ಒಂದು ಹೊಸ ಚೈತನ್ಯದಂತಿದೆ. ಯಾಕೆಂದರೆ ಕಳೆದ ಕೆಲವು ದಶಕಗಳಿಂದ ಆಡಳಿತ ಪಕ್ಷವು DMK ಮತ್ತು ADMK ನಡುವೆ ಪರ್ಯಾಯವಾಗಿ ಬದಲಾಗುತ್ತಾ ಬಂದಿದೆ. ಮತ್ತು ಪ್ರಜಾಪ್ರಭುತ್ವ ಎಂದರೆ ಸ್ಪರ್ಧೆ. ಅದು ವಿಭಿನ್ನ ನಂಬಿಕೆಗಳ ಬಗ್ಗೆ ಜನರಿಂದ ನಡೆಸಲ್ಪಡ್ತದೆ, ಅಲ್ವಾ? ಹಾಗಾಗಿ ಬಹುಶಃ TVK ಅವರು ತಮ್ಮ ಯೋಜನೆಗಳ ಮೇಲೆ, ಭವಿಷ್ಯಕ್ಕಾಗಿ ತಮ್ಮ ಮಹತ್ವಾಕಾಂಕ್ಷೆಗಳ ಮೇಲೆ ಹೆಚ್ಚು ಗಮನ ಹರಿಸಿದರೆ ಇತರ ವಿರೋಧಿಗಳನ್ನು ದೂಷಿಸುವ ಬದಲು ಅವರಿಗೆ ಉತ್ತಮ ಅವಕಾಶವಿರುತ್ತಿತ್ತು. ಆದರೆ ಸದ್ಯಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ತರಹ ಇವೆ. ಅವರು ತಮ್ಮ ವಿರೋಧಿಗಳನ್ನು ದೂರುತ್ತಾರೆ, ಅವರು ತಮ್ಮ ವಿರೋಧಿಗಳನ್ನು ನಿಂದಿಸುತ್ತಾರೆ. ತಮಿಳುನಾಡಿನ ಜನರ ದೈನಂದಿನ ಜೀವನದ ಮೇಲೆ ನಿಜವಾಗಿಯೂ ಪರಿಣಾಮ ಬೀರುವ ಸಮಸ್ಯೆಗಳ ಮೇಲೆ ಗಮನ ಹರಿಸುವ ಬದಲು. ಹಾಗಾಗಿ ಅದು ಒಂದು ಟೆಂಪ್ಲೇಟ್ನಂತೆ ಆಗಿದೆ. ನೀವು ರಾಜಕೀಯ ಪಕ್ಷಗಳಿಂದ ನಿರಾಶೆಗೊಂಡಿದ್ದೀರಾ? ಅಥವಾ ನೀವು ಸ್ನೇಹಿತರು, ಕುಟುಂಬದವರೊಂದಿಗೆ ರಾಜಕೀಯದ ಬಗ್ಗೆ ಸ್ವಲ್ಪವಾದರೂ ಚರ್ಚಿಸ್ತೀರಾ?
ನಾನು ವೈಯಕ್ತಿಕವಾಗಿ TVNTK ಅಂದರೆ ನಾಮ್ ತಮಿಳರ್ ಕಚ್ಚಿಯ ಬೆಂಬಲಿಗ. ಅವರಲ್ಲಿ ಹೆಚ್ಚಿನವರು TTVKಯನ್ನು ಬೆಂಬಲಿಸ್ತಾರೆ. ಯಾಕೆಂದರೆ ನಟ ವಿಜಯ್ ಅವರು ಒಬ್ಬ ಸೆಲೆಬ್ರಿಟಿ, ಎಲ್ಲರೂ ಅವರನ್ನು ಇಷ್ಟಪಡ್ತಾರೆ. ಆದರೆ ವೈಯಕ್ತಿಕವಾಗಿ ನಾನು ರಾಜಕಾರಣಿಗಳ ಸಿದ್ಧಾಂತಗಳ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡುತ್ತೇನೆ ಮತ್ತು ವೈಯಕ್ತಿಕವಾಗಿ ನಾನು ಅಂದುಕೊಳ್ಳುತ್ತೇನೆ ಸೀಮನ್ ಅವರು ತಮಿಳುನಾಡಿಗೆ ಏಕೈಕ ಸೂಕ್ತ ಅಭ್ಯರ್ಥಿಯಾಗುತ್ತಾರೆ. ಯಾಕೆಂದರೆ ಅವರು ತಮಿಳು ಸಿದ್ಧಾಂತ ಮತ್ತು ತಮಿಳು ದೇಸಿಯಂ ಮತ್ತು ಇತರ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತಾರೆ ಮತ್ತು ಮುಂದಿನ 10 ವರ್ಷಗಳವರೆಗೆ ಏನು ಮಾಡಬೇಕೆಂಬುದರ ಬಗ್ಗೆ ಅವರ ಬಳಿ ಸ್ಪಷ್ಟವಾದ ಯೋಜನೆ ಇದೆ ಮತ್ತು ಅವರು ಅದರ ಬಗ್ಗೆ ಒಂದು ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಮತ್ತು ಕಳೆದ ಪ್ರಧಾನಿ ಚುನಾವಣೆಯ ಸಮಯದಲ್ಲಿ ಹಾಗಾದರೆ ಅವರನ್ನು ತಡೀತಿರುವುದು ಏನು? ನಾಮ್ ತಮಿಳರ್ ಕಚ್ಚಿ ಪಕ್ಷವು ವಾಸ್ತವವಾಗಿ ತನ್ನ ಮತಗಳ ಪಾಲನ್ನು ಹೆಚ್ಚಿಸಿಕೊಳ್ಳುತ್ತಿದೆ ಎಂದು ನೀವು ಹೇಳುವುದು ತುಂಬಾ ಸರಿ ಮತ್ತು ಅದು ತನ್ನಷ್ಟಕ್ಕೆ ತಾನೇ ನಿಲ್ಲಲು ಸಾಧ್ಯವಾಗಿದೆ ಮತ್ತು ಆದರೂ ಅವರು ಸರ್ಕಾರ ರಚಿಸಲು ಸಾಧ್ಯವಾಗುವಷ್ಟು ಪಡೆಯುವುದಿಲ್ಲ. ಯಾಕಂದ್ರೆ ಈಗ ಜನರಲಿ ಏನಾದರೂ ತಪ್ಪಿದೆಯಾ? ಅವರು ಅದನ್ನು ಮಾಡುವ ರೀತಿಯಲ್ಲಿ ಏನಾದರೂ ತಪ್ಪಿದೆಯಾ? ವಿಷಯವೇನೆಂದರೆ ಜನರಿಗೆ ಅವರ ದೃಷ್ಟಿಕೋನ ಅರ್ಥವಾಗುವುದಿಲ್ಲ. ಅಂದರೆ ಸೀಮನ್ ಕೇವಲ ಕೂಗಾಡ್ತಾರೆ ಮತ್ತು ಇತರರನ್ನು ದೂರುತ್ತಾರೆ. ಆದರೆ ವಾಸ್ತವವೇನೆಂದರೆ ಸೀಮನ್ ಕೇವಲ ಜನರ ಗಮನಕ್ಕಾಗಿ ಮಾಡ್ತಾರೆ. ಅವರ ಎಲ್ಲ ಸಂದರ್ಶನಗಳು ಕೇವಲ ಇತರರನ್ನು ದೂಷಿಸುವುದು ಮತ್ತು ಕೇವಲ ಕೂಗಾಡುವುದು ಮತ್ತು ಅವರು ನೀಡಲು ಏನನ್ನಾದರೂ ಹೊಂದಿದ್ದಾರೆ. ಹೌದು, ಅವರು ನೀಡಲು ಏನನ್ನಾದರೂ ಹೊಂದಿದ್ದಾರೆ. ಅಂದರೆ ನಾನು ಕೂಡ ನೋಡಿದ್ದೇನೆ. ಅಂದರೆ ಅವರು ನಲ್ಲಿ ಏನು ಮಾಡಲಿದ್ದಾರೆ ಎಂಬುದರ ಕುರಿತು ಸ್ಪಷ್ಟವಾದ ಯೋಜನೆಯನ್ನು ರೂಪಿಸಿರುವಂಥ ಹಲವಾರು ಸಂದರ್ಶನಗಳನ್ನು ಮುಂದಿನ 10 ವರ್ಷಗಳು ಮತ್ತು ಇತರ ವಿಷಯಗಳು. ಮತ್ತು ವಿಷಯವೇನೆಂದರೆ ಅವರು ನೀಟ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ನೀಟ್ ಪರೀಕ್ಷೆಯನ್ನು ಒಂದು ಖಾಸಗಿ ಸಂಸ್ಥೆ ನಡೆಸುತ್ತದೆ. ಹೌದು, ಭಾರತ ಸರ್ಕಾರಕ್ಕೆ ಯಾಕೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ? ವಿಷಯವೇನೆಂದರೆ ಅವರಿಗೆ ಸಂಸತ್ತಿನಲ್ಲಿ ಮಾತನಾಡಲು ಸಾಕಷ್ಟು ವೋಟ್ ಶೇರ್ ಸಿಗುವುದಿಲ್ಲ. ಅದು ಹಣದ ಬಲದ ಕೊರತೆಯಿಂದಾನಾ? ಯಾವುದರ ಕೊರತೆ? ಹಣದ ಬಲದ ಕೊರತೆ ಮತ್ತು ಜನರ ತಿಳುವಳಿಕೆಯ ಕೊರತೆ. ಹಾಗಾಗಿ ನಾವು ಹೊಸ ಜನರಿಗೆ ಅವಕಾಶಗಳನ್ನು ನೀಡುತ್ತಿಲ್ಲ ಅಥವಾ ನಾವು ಈಗ ಅವಕಾಶಗಳನ್ನು ನೀಡಲು ನೋಡಲೊಡುತ್ತಿದ್ದೇವೆಯೇ ಎಂದು ಹೇಳಿ ಅವರು ಕೆಲವು ವಿಷಯಗಳನ್ನು ಎತ್ತಿದರು. ನನಗೆ ಗೊತ್ತಿಲ್ಲ. ಹಾಗಾದರೆ ಅದರ ಅರ್ಥ ಇಲ್ಲಿರುವ ಹಳೆಯ ಆಟಗಾರರ ಬಗ್ಗೆ ನಿಮಗೆ ನಿರಾಸೆಯಾಗಿದೆಯೇ? ನಿಜ ಹೇಳಬೇಕಂದ್ರೆ ನನ್ನ ದೃಷ್ಟಿಯಲ್ಲಿ ಸೀಮಾನ್ ಅವರ ಬಳಿ ಅನೇಕ ಯೋಜನೆಗಳಿದ್ದರೂ DMKಯ ಅವಧಿಯಲ್ಲಿ ಅವರು ಜನರಿಗಾಗಿ ಅನೇಕ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎಂದು ನನಗನಿಸುತ್ತದೆ. ಅವರು ಅನೇಕ ಜನರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ನನಗನ್ನಿಸುವುದೇನೆಂದರೆ TVKಯ ಮುಖಬೆಲೆಯಿಂದಾಗಿ ಅವರಿಗೆ ಹೆಚ್ಚು ಅಭಿಮಾನಿಗಳಿದ್ದರೂ ಅವರು ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವುದರಿಂದ ಅನೇಕ ಯುವಕರು TVK ಎಂದು ಯೋಚಿಸುತ್ತಾರೆ. ಆದರೆ ಅವರು ನಾವು ಜನರ ಅನುಕೂಲಕ್ಕಾಗಿ ಏನು ಜಾರಿಗೆ ತರಲಿದ್ದೇವೆ ಎಂದು ಅವರಿಗೆ ಗೊತ್ತಿಲ್ಲ. ಅವರ ಬಳಿ ಯಾವುದೇ ಸರಿಯಾದ ಯೋಜನೆಗಳಿಲ್ಲ. ಅವರು ನೀತಿಗಳನ್ನು ವಿವರಿಸಿಲ್ಲ. ಹೌದು. ಹಾಗಾಗಿ ನಾನು ಅಂದುಕೊಳ್ತೇನೆ, ಕೆಲವರಿಗೆ DMK ಇಷ್ಟವಾಗದಿದ್ದರೂ ಅವರ ಯೋಜನೆಗಳು ಜನರಿಗೆ ಒಳ್ಳೆಯದು, ಸುಧಾರಣೆಗೆ ಮತ್ತು ಅದು ಜನರನ್ನು ತಲುಪಿದೆಯೇ? ಹೌದು, ಸ್ವಲ್ಪ ಮಟ್ಟಿಗೆ. ಹೆಚ್ಚಾಗಿ ಅದು ಜನರನ್ನು ತಲುಪಿದೆ. ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಆ ದೃಷ್ಟಿಯಲ್ಲಿ DMK ಉತ್ತಮವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಒಬ್ಬ ರಾಜಕಾರಣಿ ಏನು ಮಾಡಬೇಕು ಅಥವಾ ಚುನಾವಣೆಗಳು ನಿಮಗಾಗಿ ಏನು ಮಾಡಬೇಕು ಎಂಬ ನಿಮ್ಮ ಸ್ವಂತ ನಿರೀಕ್ಷೆ ಏನು? ಅಥವಾ ಅದರಿಂದ ಏನೂ ಆಗುವುದಿಲ್ಲ, ನಮ್ಮ ಜೀವನ ಸಾಗುತ್ತದೆ, ಅದು ಸಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ? ಇಲ್ಲ, ನಿಜವಾಗಿ ಅದು ಬೇರೆಯಲ್ಲ. ನನಗನಿಸುವುದೇನೆಂದರೆ ಅವರು ಏನು ಮಾಡಿದರೂ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಇದು ಮೂಲಭೂತವಾಗಿ ಸಂಪರ್ಕ ಹೊಂದಿದೆ. ಹಾಗಾಗಿ ಅವರು ಅಂದರೆ TVK ಹೊಸ ಪಕ್ಷವಾದ್ದರಿಂದ ನಾವು ಹಳೆಯ ಪದ್ಧತಿಗಳನ್ನು ಅನುಸರಿಸಬೇಕಾಗಿಲ್ಲ ಎಂದಲ್ಲ. ನಮ್ಮಲ್ಲಿ ಯಾರು ಬಂದರೂ ಅವರು ಜನರ ದೃಷ್ಟಿಕೋನವನ್ನು ಆಧರಿಸಿ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗಬೇಕು. ಜನರಿಗೆ ತಮಗೆ ಬೇಕಾದುದನ್ನು ಹೇಳಲು ಅವಕಾಶ ಸಿಗುತ್ತಿದೆಯೇ? ಹೌದಾ? ಅಥವಾ ನಾವು ಮಾತನಾಡುವ ಏಕೈಕ ಮಾರ್ಗ ಮತದಾನವೇ? ಅಥವಾ ಜನರು ನಮ್ಮ ಮಾತನ್ನು ಕೇಳುವ ಬೇರೆ ದಾರಿಗಳಿವೆಯೇ? ಹೌದು, ನಿಜವಾಗಿ ಜನರು ಎದುರಿಸುತ್ತಿರುವ ಕಾಳಜಿ ಮತ್ತು ಸಮಸ್ಯೆಗಳನ್ನು ಕೇಳುತ್ತಾರೆ. ಆದರೆ ನಮಗೆ ಪರಿಹಾರ ಸಿಗುವುದೇ ದೊಡ್ಡ ಅನುಮಾನ. ಇಲ್ಲಿ ವಿಜಯ್ ಫ್ಯಾನ್ಸ್ ಇದ್ದೀರಾ? ಒಬ್ಬರು ಸರಿ, ಅವರಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟ? ಅವರು ಒಬ್ಬ ಯಶಸ್ವಿ ರಾಜಕಾರಣಿಯೂ ಆಗುತ್ತಾರೆ ಎಂದು ನಿಮಗೇಕೆ ಅನಿಸುತ್ತದೆ? ಅಥವಾ ಅವರು ಆಗುತ್ತಾರಾ ಅಥವಾ ಆಗುವುದಿಲ್ಲವಾ? ನನಗನ್ಸುವುದೇನೆಂದ್ರೆ ಅವರು ಈ ವರ್ಷ ಗೆಲ್ಲದಿರಬಹುದು, ಆದರೆ ಅವರ ಸ್ಥಿರತೆ ಮತ್ತು ಅವರು ಏನು ಮಾಡಬೇಕು ಎಂಬುದರ ಕುರಿತು ಇನ್ನೂ ಕೆಲವು ದಿಟ್ಟ ವಿಮರ್ಶೆಗಳೊಂದಿಗೆ ಪರಿಹರಿಸುತ್ತಾ ನನಗನಿಸುವಂತೆ ಅವರು ಕೆಲವು ಪ್ರಮುಖ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ. ಆದರೆ ಪರಿಹರಿಸಬೇಕಾದ ಅನೇಕ ಆಂತರಿಕ ಸಮಸ್ಯೆಗಳಿವೆ. ಆದ್ದರಿಂದ
ಅವರು ಇದನ್ನು ನಿರಂತರವಾಗಿ 10 ಅಥವಾ 15 ವರ್ಷಗಳ ಕಾಲ ಪರಿಹರಿಸಿದರೆ ಬಹುಶಃ ನಾವು 50 ಅಥವಾ ಆ ವಯಸ್ಸನ್ನು ತಲುಪಿದಾಗ ಎಂಜಿಆರ್ ಹೇಗೆ ಯಶಸ್ವಿಯಾದರೋ ಹಾಗೆ ಅವರೂ ಯಶಸ್ವಿಯಾಗುತ್ತಾರೆಂದು ನಾನು ನಿರೀಕ್ಷಿಸುತ್ತೇನೆ. ಯಾಕೆಂದರೆ ಅವರು ಅನೇಕರನ್ನು ರಾಜಕೀಯಕ್ಕೆ ಬರಲು ಮತ್ತು ಮತ ಚಲಾಯಿಸಲು ಆಕರ್ಷಿಸಿದ್ದಾರೆ ಮತ್ತು ನಾನು ಈ ರಾಜಕೀಯದ ಆಮಿಷಕ್ಕೆ ಒಳಗಾದವರಲ್ಲಿ ಒಬ್ಬಳು. ಆದ್ದರಿಂದ ನನಗನಿಸುತ್ತದೆ ಅವರು ಅನೇಕ ಜನರನ್ನು ಆಕರ್ಷಿಸಿದ್ದಾರೆ. ಕಳೆದ ವರ್ಷ ನಾವು ನೋಡಿದ ಹಾಗೆ ಅವರು ಇದನ್ನು ಮುಂದುವರಿಸಿದ್ರೆ ಅಂದ್ರೆ ಕಳೆದ ಅವಧಿಯಲ್ಲಿ ಕಮಲ್ ಹಾಸನ್ ಸರ್ ಇದರಲ್ಲಿಗೆ ಬಂದಿದ್ರು. ಆದ್ರೆ ಈಗ ಆ ಧ್ವನಿ ಒಂದು ರೀತಿ ನಿಮ್ಗೆ ಗೊತ್ತಲ್ಲ, ಅದು ಅಡಗಿದೆ. ಆದರೆ ನಾವು ಮಾಡಬಾರದು, ಅವನು ಇನ್ನೂ ಇರಬೇಕು. ಕಮಲ್ ಹಾಸನ್ ಮತ್ತು ವಿಜಯ್ ಇಬ್ರು ಬೇರೆ ಬೇರೆ ರೀತಿಯವರು ನಾನು ಅಂದುಕೊಳ್ಳುತ್ತೇನೆ. ಹೌದು, ಹಾಗಾಗಿ ಅವರು ಸ್ಥಿರವಾಗಿದ್ದರೆ ನಿಮ್ಗೊತ್ತಲ್ಲ, ಅವರು ಈ ರಾಜಕೀಯದಲ್ಲಿ ಸ್ಥಿರವಾಗಿದ್ದು ಮತ್ತು ಅವರು ಹೇಳಿದಂತೆ ಮತ್ತೆ ಸಿನಿಮಾಗೆ ಹಿಂತಿರುಗದೇ ಇದ್ದರೆ ನನಗೆ ಅನ್ಸುತ್ತೆ ಅವರು ಖಂಡಿತವಾಗಿಯೂ ಯಶಸ್ವಿಯಾಗ್ತಾರೆ. ಹೌದು. ನಿಮ್ಮ ಅಭಿಪ್ರಾಯವೇನು? ನೀವು ಮತ ಚಲಾಯಿಸುವಾಗ ನಿಮ್ಮ ಕಾಳಜಿಗಳೇನು ಮತ್ತು ರಾಜಕೀಯ ಪಕ್ಷಗಳು ಅದೇ ಭಾಷೆಯಲ್ಲಿ ಮಾತನಾಡುತ್ತಿವೆಯೇ ಅಥವಾ ಅವರು ಸಂಪೂರ್ಣವಾಗಿ ಬೇರೆಯೇ ಪ್ರಭೇದದಂತೆ ಕಾಣುತ್ತಾರೆಯೇ? ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಡೆಯುತ್ತಿರುವುದರಲ್ಲಿ ನಾನು ನೋಡುವುದಂದ್ರೆ ಜನರು ರಾಜಕಾರಣಿಗಳು ಅವರು ಒಬ್ಬರನ್ನೊಬ್ಬರು ದೂಷಿಸುತ್ತಿದ್ದಾರೆ. ಅವರು ಒಟ್ಟಾರೆಯಾಗಿ ಇನ್ನೊಂದು ಪಕ್ಷವನ್ನು ದೂಷಿಸುತ್ತಿದ್ದಾರೆ. ಹಾಗಾಗಿ ಇಲ್ಲಿನ ಜನಸಾಮಾನ್ಯರಿಗಾಗಿ ಅವರು ಮಾಡಲಿರುವ ನಕ್ಕರವಾದ ವಿಷಯಗಳು ಅದು ಏನಂತ ಹೇಳಲಿ, ಅವರು ನಮಗೆ ನೀಡುತ್ತಿರುವ ವಾಗ್ದಾನಗಳು ನಿಜವಾಗಿಯೂ ಬಹಳ ಕಡಿಮೆ. ಹಾಗಾಗಿ ಅವರು ಇನ್ನೊಂದು ಪಕ್ಷಕ್ಕೆ ವಿರುದ್ಧವಾದ ಅನೇಕ ಭರವಸೆಗಳನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಇದು ಕೇವಲ ಒಂದು ಸ್ಪರ್ಧೆಯಾಗಿದೆ. ಆದರೆ ಇದರ ನಡುವೆ ನಾವು ಎಲ್ಲಿದ್ದೇವೆ ಅದನ್ನೇ ಜನರು ಗಮನಿಸಬೇಕಾಗಿರೋದು. ಈ ಬಾರಿ ನಿಮ್ಗೊತ್ತಲ್ಲ, ಜನರು ಮಹಿಳಾ ಸುರಕ್ಷತೆ, ಲಿಂಗ ಸುರಕ್ಷತೆ ಹೀಗೆ ಮುಂತಾದವುಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಅದು ನಿಜವಾಗಿಯೂ ಒಂದು ಕಾಳಜಿಯ ವಿಷಯವೇ? ಸುರಕ್ಷತೆಯ ಸಮಸ್ಯೆ ಏನು? ನನ್ನ ಪ್ರಕಾರ ನಿಮಗೆ ಒಳ್ಳೆ ಸಾರಿಗೆ ವ್ಯವಸ್ಥೆ ಇದೆ, ನಿಮಗೆ ಸಾರಿಗೆ ವ್ಯವಸ್ಥೆ ಇದೆ. ನಿಮ್ಮಂತಹ ಯುವತಿಯರು ವ್ಯಕ್ತಪಡಿಸುವ ಕಳವಳಗಳೇನು ಅಥವಾ ಅವರು ಹೇಳುತ್ತಿರುವುದು ಎಲ್ಲರಿಗೂ ಸಾಮಾನ್ಯವಾದದ್ದೇ? ನೀವು ಗಮನಿಸುವಂತಹ ನಿರ್ದಿಷ್ಟ ಸಮಸ್ಯೆಗಳಿವೆಯೇ? ಇಲ್ಲಿ ಜನರು ಸುರಕ್ಷಿತವಾಗಿದ್ದಾರೆ ಎಂದು ನನಗನ್ಸುವುದಿಲ್ಲ. ಅದು ನಮಗಿದೆ. ಅಲ್ಲಿ ಮುಖ್ಯ ಸಮಸ್ಯೆ ಡ್ರಗ್ಸ್. ಅದರಲ್ಲಿ ಮತ್ತು ಎಡಿಎಂಕೆ ಪಕ್ಷದ ಆಡಳಿತದಲ್ಲಿ ಡ್ರಗ್ಸ್ ಅನ್ನೋದು ಪ್ರಮುಖ ಸಮಸ್ಯೆಯಾಗಿದ್ದು ಅದನ್ನು ಬಗೆಹರಿಸಬೇಕಾಗಿದೆ. ಆದ್ರೆ ನನಗೊಂದು ವಿನಂತಿ ಇದೆ. ಇಲ್ಲಿರುವ ಎಲ್ಲ ಜನರು ನೋಡ್ಬೇಕು, ಪಕ್ಷಗಳು ಪ್ರಣಾಳಿಕೆಯಲ್ಲಿ ಏನು ಕೊಡ್ತಿವೆ ಅಂತ ನೋಡ್ಬೇಕು. ಎನ್ಟಿಕೆ ಹಾಗೆ ಅವರು ಕೊಡ್ತಾರೆ. ಅವರು ಅವರೊಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಜನರು ಅದನ್ನು ಓದಬೇಕು ಎಂದು ನಾನು ಬಯಸುತ್ತೇನೆ. ಅವರು ಏನನ್ನು ಪ್ರಸ್ತಾಪಿಸುತ್ತಿದ್ದಾರೆ ಎಂದು. ಸೀಮಾನ್ ಅದರ ಬಗ್ಗೆ ಹೆಚ್ಚು ಮಾತನಾಡಿದ್ದಾರೆ. ಅವರು ಮಹಿಳೆಯರಿಗೆ 50% ಅವಕಾಶ ನೀಡಿದ್ದಾರೆ. ಜನರು 33% ಬಗ್ಗೆ ಮಾತನಾಡುತ್ತಿದ್ದಾರೆ ಮಹಿಳೆಯರಿಗಾಗಿ. ಆದರೆ ಇಲ್ಲಿ ಈಗ ಪ್ರಸ್ತುತ NTH 50% ಕೊಟ್ಟಿದೆ ಫಾರ್. ಅವರು ಯಾಕೆ ಯಶಸ್ವಿಯಾಗುತ್ತಿಲ್ಲ? ಅದೆಲ್ಲವೂ ಪ್ರಗತಿಪರ ಅಲ್ಲವೇ? ಮತ್ತು ಜನರು ಅಷ್ಟೊಂದು ನಾವೆಲ್ಲರೂ ನಮಗೆ 50% ಮೀಸಲಾತಿ ಬೇಕು ಅಂತ ಹೇಳ್ತೀವಿ. ಹೌದು ಮೇಡಮ್. ನಮಗೆ ಭ್ರಷ್ಟಾಚಾರ ಬೇಡ, ನಮಗೆ ಬೇಕು. ಜನರೇ ದೊಡ್ಡ ಸಮಸ್ಯೆ. ಜನರು ಹೊಸ ಆಯ್ಕೆಗಳನ್ನು ಹುಡುಕುತ್ತಿಲ್ಲ. ಅವರು ಕೇವಲ ಯಾವಾಗಲೂ ಆ 2 ಪಕ್ಷಗಳಾದ DMK ಅಥವಾ ADMK ಇವುಗಳನ್ನೇ ನೋಡುತ್ತಿದ್ದಾರೆ. ಆದ್ರೆ ಅವರು ಹೊಸ ಆಯ್ಕೆಗಳನ್ನೇ ನೋಡುತ್ತಿಲ್ಲ. ಜನರು ರಾಜಕಾರಣಿಗಳು ಏನು ಹೇಳುತ್ತಿದ್ದಾರೆ, ಅವರ ಧ್ಯೇಯ, ಅವರ ದೃಷ್ಟಿ, ಗುರಿ ಏನು ಎಂಬುದನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ. ಅವರು ಅದನ್ನು ನೋಡಲೇಬೇಕು. ಅದು ಈ ಚುನಾವಣೆಗೆ ಬೆಂಬಲ ನೀಡುತ್ತದೆ. ನಾವು ಹೇಳ್ತೀವಿ, ನಿಮಗೆ ಗೊತ್ತಲ್ಲ, ತಮಿಳುನಾಡು ಹಲವು ವಿಷಯಗಳಲ್ಲಿ ಮುಂಚೂಣಿಯಲ್ಲಿದೆ ಅಲ್ವಾ? ಪ್ರಗತಿಪರವಾಗಿ ನಾವು ಅನೇಕ ಕೆಲಸಗಳನ್ನು ಮಾಡಿದ್ದೇವೆ. ಆದರೆ ನಾವು ಕರೆಯುವ ತಿರುಮಂಗಲಂ ಮಾದರಿ ಅಥವಾ ಚುನಾವಣೆಯಲ್ಲಿ ಹಣವನ್ನು ಬಳಸುವುದರಲ್ಲಿ ಸಹ ಇದು ಮುಂಚೂಣಿಯಲ್ಲಿದೆ. ಅದು ದೊಡ್ಡ ಸಮಸ್ಯೆಯೇ? ಎಲ್ಲಾರ್ ಪೈಸಾ ವಂಗೂರಂಗ. ಮತ್ತು ಆದ್ದರಿಂದ ನಮಗೆ ಮಾತನಾಡಲು ಹಕ್ಕಿದೆಯೇ ಅಥವಾ ಇದು ಸರಿ ಇದೆಯಾ? ಅವರೆಲ್ಲರೂ ಕಪ್ಪು ಹಣವನ್ನು ಹಂಚುತ್ತಿದ್ದಾರೆ. ಹಾಗಾಗಿ ಪರವಾಗಿಲ್ಲ. ಅವರು ಕನಿಷ್ಠ ತಮ್ಮ ಪರ್ಸ್ನಿಂದ ಹಣ ತೆಗೆಯಲು ಸಿದ್ಧರಿದ್ದಾಗ ನಾವು ಹಣವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ನಮಗೆ ಬೇಕಾದುದನ್ನು ಮಾಡುತ್ತೇವೆ. ಹಾಗೆ ಆಗುವುದೇ? ನೀವು ಹೇಳಿದಂತೆ ಅನೇಕರು ತಮ್ಮ ಕಪ್ಪು ಹಣವನ್ನು ಮತದಾನಕ್ಕಾಗಿ ನೀಡುತ್ತಿದ್ದಾರೆ. ಎಲ್ಲರಿಗೂ ಎಲ್ಲಾ ಪಕ್ಷಗಳಿಂದ ಹಣ ಸಿಗುತ್ತದೆ ಮತ್ತು ಕೊನೆಗೆ ಅವರು ಅದೇ ಸಾಂಪ್ರದಾಯಿಕ ಪಕ್ಷಕ್ಕೆ ಮತ ಹಾಕಲು ನಿರ್ಧರಿಸುತ್ತಾರೆ. ಯಾವುದನ್ನು ಅವರು, ಅಜ್ಜ,
ತಂದೆಯ ಕಾಲದಿಂದ ಅನುಸರಿಸುತ್ತಿದ್ದಾರೆ. ಮತ್ತು ಈಗ ಕೆಲವರು, ನನಗನ್ಸುತ್ತೆ, ಯುವಕರು ಆ ಸಾಂಪ್ರದಾಯಿಕ ದಾರಿಯಿಂದ ಹೊರಬರುತ್ತಿದ್ದಾರೆ. ನಾನು ಈಗ ಅನುಭವಿಗಳ ಧ್ವನಿಗೆ ಹೋಗುತ್ತಿದ್ದೇನೆ. ನೀವು ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿರುವ ಎಲ್ಲ ನಿರೂಪಣೆಯಲ್ಲಿ ಈ ಚುನಾವಣೆಯಲ್ಲಿ ಏನಾದರೂ ಬದಲಾಗಿದೆಯೇ? ಮತ್ತು ನೀವು ಮತ ಚಲಾಯಿಸುವಾಗ ನಿಮ್ಮ ನಿರೀಕ್ಷೆಗಳು ಮತ್ತು ಆಲೋಚನೆಗಳು ಯಾವುವು? ಅವರೆಲ್ಲರೂ ರಾಜಕೀಯ ಭ್ರಷ್ಟವಾಗಿದೆ ಎಂದು ಹೇಳುತ್ತಾರೆ. ಇದಕ್ಕೆ ನಮ್ಮ ಪೀಳಿಗೆ ಜವಾಬ್ದಾರಿಯೇ? ಯಾಕೆಂದರೆ ನಾವು ಎಂದಿಗೂ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ನನಗನ್ಸುತ್ತೆ, ನಾವು ಮಾತನಾಡುತ್ತಿರುವ ವಿಷಯಗಳಿಂದ ಭಿನ್ನವಾಗಿ ಹೇಳುವುದಾದರೆ, ಮತ್ತು ನಾನು ಒಬ್ಬ ಶಿಕ್ಷಣ ತಜ್ಞ ಮತ್ತು ಸಂಶೋಧಕನಾಗಿ ಇತ್ತೀಚಿನ ವರ್ಷಗಳಲ್ಲಿ ಯುವಕರಲ್ಲಿ ರಾಜಕೀಯ ಜಾಗೃತಿಯ ಕೊರತೆಯನ್ನು ವೈಯಕ್ತಿಕವಾಗಿ ಗಮನಿಸಿದ್ದೇನೆ. ಮತ್ತು ಈ ರಾಜಕೀಯ ಶಿಕ್ಷಣ ಅದು ಪಠ್ಯಪುಸ್ತಕದಲ್ಲಿಯೇ ಉಳಿದಿದೆ ಮತ್ತು ಅದನ್ನು ಕಲಿಸಬೇಕು. ನಾವು ಅವರಿಗೆ ರಾಜಕೀಯದ ಬಗ್ಗೆ ಮಾತನಾಡಲು ಬಿಡುವುದಿಲ್ಲ. ಹೌದು, ನಿಖರವಾಗಿ. ಕ್ಯಾಂಪಸ್ಗಳಲ್ಲಿ, ಏಕೆಂದರೆ ನಾವು ಚಿಂತಿತರಾಗಿದ್ದೇವೆ, ಕಾಳಜಿ ಇದೆ, ಖಂಡಿತವಾಗಿ. ಕೆಟ್ಟ ಅಂಶಗಳು ಒಳಗೆ ಸೇರುತ್ತಿವೆ. ಹೌದು, ಖಂಡಿತವಾಗಿಯೂ. ಹೇಗಂದ್ರೆ, ಅವರಿಗೆ ಶಿಕ್ಷಣ ನೀಡಬೇಕು. ಅವರು ಮತದಾನದ ಹಕ್ಕುಗಳನ್ನು ಪಡೆಯುವ ಮೊದಲು ಕನಿಷ್ಠ ಅವರಿಗೆ ರಾಜಕೀಯ ಜ್ಞಾನ ಮತ್ತು ರಾಜಕೀಯ ಅರಿವು ಮತ್ತು ರಾಜಕೀಯ ಶಿಕ್ಷಣವನ್ನು ನೀಡಬೇಕು. ಅದು ತುಂಬಾ ಮುಖ್ಯ. ಅದು ಯುವಕರನ್ನು ಹೆಚ್ಚು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತದೆ. ಯಾರಿಗೆ ಅವರು ಮತ ಹಾಕಬೇಕು ಎನ್ನುವುದಕ್ಕೆ ಇದರಿಂದ ಅವರು ನಿಖರವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ವೋಟ್ ಬ್ಯಾಂಕಿಂಗ್ ಎಂದರೇನು ಮತ್ತು ಅದನ್ನು ಹೇಗೆ ತಪ್ಪಿಸಬೇಕು ಮತ್ತು ಯಾರು ಸರಿ ಯಾರು ತಪ್ಪು, ಈ ಮಸೂದೆಗಳು ಹೇಗೆ ಸೃಷ್ಟಿಯಾಗುತ್ತಿವೆ ಅಥವಾ ಅಂಗೀಕಾರಗೊಳ್ಳುತ್ತಿವೆ ಎಂದು ಅವರಿಗೆ ಆ ಅರಿವು ಇರಬೇಕು. ಆದ್ದರಿಂದ ಏನು ನಾವು ಈ ಯುವಕರನ್ನ ಹೆಚ್ಚು ಬಹುಶಃ ನಾವು ಇದ್ದದ್ದಕ್ಕಿಂತ ಉತ್ತಮ ನಾಗರಿಕರು. ಖಂಡಿತವಾಗಿಯೂ ಈ ಮುಂದಿನ ಪೀಳಿಗೆಯು ಹೆಚ್ಚು ರಾಜಕೀಯ ಅರಿವಿನೊಂದಿಗೆ ಬೆಳೆಯಬೇಕು. ನಾವು ತಮಿಳುನಾಡನ್ನು ನೋಡುವ ಹಾಗೆ, ನಾವು ಇಲ್ಲಿ ಮುಂಚೂಣಿಯಲ್ಲಿದ್ದರು, ಕೇರಳದಂತಹ ಮಾದರಿ ರಾಜ್ಯಗಳಂತೆ, ಮತ್ತು ಅವರು ಪ್ರತಿಯೊಂದಕ್ಕೂ ಎದ್ದು ಕಾಣುತ್ತಾರೆ. ಅವರು ನಿಮಗೊತ್ತಾ, ಅವರು ತಮ್ಮ ಹಕ್ಕುಗಳಿಗಾಗಿ ಕೂಗುತ್ತಾರೆ ಮತ್ತು ಅವರು ತಮ್ಮ ಹಕ್ಕುಗಳಿಗಾಗಿ ನಿಲ್ಲುತ್ತಾರೆ. ಈ ಬದಲಾವಣೆಯನ್ನು ಯುವಕರಲ್ಲಿ ಮಾಡಬೇಕಾಗಿದೆ. ಅದು ತುಂಬಾ ಮುಖ್ಯ ನನಗೆ ಅನಿಸುತ್ತದೆ. ನಿಮ್ಮ ಆಲೋಚನೆ ಏನು? ಅಂದರೆ ಯುವಕರು ಈಗ ತಮ್ಮ ವಿಷಯಗಳನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ಪಡೆಯುತ್ತಿದ್ದಾರೆ. ಹೌದು. ಈ ರೀತಿಯ ವಿಷಯಗಳನ್ನು ಗಮನಿಸುವವರಾಗಿ ಯಾವುದೇ ವಿಷಯದ ಬಗ್ಗೆ ನಿಜವಾದ ಕಳವಳಗಳಿವೆಯೇ? ನೀವು ಅವರಿಗೆ ಕಲಿಸುವವರು. ಹೌದು. ನಾವು ಅವರನ್ನು ಭವಿಷ್ಯಕ್ಕೆ ಸಿದ್ಧಗೊಳಿಸುತ್ತಿದ್ದೇವೆಯೇ? ನೀತಿಗಳು ನಿಜವಾಗಿಯೂ ನಮ್ಮ ಯುವಕರು ಈ ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದುವುದಕ್ಕೆ ಅನುಕೂಲಕರವಾಗಿವೆಯೇ? ನಾವು ಅವರನ್ನು ಎಲ್ಲ ಫೇಸ್ಬುಕ್ಗಳು, ಇನ್ಸ್ಟಾಗ್ರಾಂಗಳು ಮತ್ತು ನೀವು ಏನೇ ಕರೆಯಿರಿ ಅವುಗಳಲ್ಲಿ ಬ್ಯುಸಿಯಾಗಿಡುತ್ತಿದ್ದೇವೆ. ಮತ್ತು ನನಗೆ ಅನಿಸುತ್ತದೆ, ಅವರು ನೀತಿಗಳ ಕಡೆಗೆ ಆಕರ್ಷಿತರಾಗಬೇಕು. ಅವರಿಗಿರುವ ನೀತಿಗಳ ಬಗ್ಗೆ ನಾವು ಅವರಿಗೆ ಸ್ವಲ್ಪವೂ ಪರಿಚಯ ಮಾಡಿಕೊಡುತ್ತಿಲ್ಲ. ಮೂಲತಃ ಅದರಲ್ಲಿ ಏನಿದೆ ಎಂದು ಅವರಿಗೆ ಗೊತ್ತಿಲ್ಲ. ಮತ್ತು ನಾವು ಅದರ ಬಗ್ಗೆ ಚರ್ಚಿಸುವುದಿಲ್ಲ. ನಾವು ಹೆಚ್ಚಾಗಿ ಚರ್ಚಿಸುವುದು ನೀವು ಮಾತನಾಡುತ್ತಿರುವ ಹಾಗೆ, ವಿಜಯ್, ಅದು ಹೇಗಿದೆ, ವ್ಯಕ್ತಿತ್ವ ಆಧಾರಿತ ಆ ಎಲ್ಲಾ ವಿಷಯಗಳು. ಮತ್ತು ಅವರ ಕೈಯಲ್ಲಿ ಏನಿದೆ ಎಂದು ಅವರಿಗೆ ತಿಳಿದಿಲ್ಲ. ತಮ್ಮ ಕೈಯಲ್ಲಿ ಏನಿದೆ ಎಂದು ಅವರಿಗೆ ತಿಳಿದಿಲ್ಲದಿದ್ದರೆ ಅವರು ಅದನ್ನು ಹೇಗೆ ಹಿಡಿದುಕೊಳ್ಳುತ್ತಾರೆ ಅಥವಾ ಅದನ್ನು ಹಿಡಿಯಲು ಹೇಗೆ ಹೋರಾಡುತ್ತಾರೆ? ಆದ್ದರಿಂದ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಶಿಕ್ಷಣಕ್ಕಾಗಿ ಅರಿವು ಮೂಡಿಸಬೇಕು ಎಂದು ನನಗನಿಸುತ್ತದೆ. ಮತ್ತು ನನಗೆ ವೈಯಕ್ತಿಕವಾಗಿ ಅನಿಸುವುದೇನೆಂದರೆ, ಇಂದಿನ ಪೀಳಿಗೆಯ ಮಕ್ಕಳ ಈ ಶಿಕ್ಷಣಗಳು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಹೆಚ್ಚು ಪ್ರಭಾವಕ್ಕೊಳಗಾಗಿವೆ. ಏಕೆಂದರೆ ವಿಸಿಗಳು ಈಗ ವಿಸಿಗಳಾಗಿ ಉಳಿದಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಏಕೆಂದರೆ ನಾನು ವೈಯಕ್ತಿಕವಾಗಿ, ನಾವು ಶಾಲೆಗಳಲ್ಲಿದ್ದಾಗ ಉಪಕುಲಪತಿಗಳನ್ನು ದೇವರುಗಳೆಂದು ಪರಿಗಣಿಸಲಾಗುತ್ತಿತ್ತು. ಹೌದು, ವಿಶ್ವವಿದ್ಯಾಲಯಗಳ. ಹಾಗಾಗಿ ಅವರು ಹಿತಾಸಕ್ತಿಯನ್ನು ನೋಡಿಕೊಳ್ಳುತ್ತಿದ್ದರು. ವಿಶ್ವವಿದ್ಯಾಲಯಗಳಿಗೆ ಯಾವುದೇ ಆರ್ಥಿಕ ಕೊರತೆ ಇರಲಿಲ್ಲ. ಮತ್ತು ಈಗಿನ ತಮಿಳುನಾಡಿನ ಸ್ಥಿತಿ ಅಥವಾ ಬೇರೆ ಯಾವುದೇ ನಿಮಗೆ ಗೊತ್ತಿದೆ? ಬೇರೆ ಯಾವುದೇ ಸರ್ಕಾರ, ಬೇರೆ ಯಾವುದೇ ವಿಶ್ವವಿದ್ಯಾಲಯ, ಅವು ರಾಜಕೀಯವಾಗಿವೆ. ರಾಜ್ಯಪಾಲರದು ರಾಜಕೀಯ ನೇಮಕಾತಿ ಇದ್ದ ಹಾಗೆ. ಹಾಗಾಗಿ ನನಗನ್ಸುತ್ತೆ ವಿಸಿ ಕೂಡ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಶಿಕ್ಷಣವನ್ನು ರಾಜಕೀಯ ಒಳನುಗ್ಗುವಿಕೆಯಿಂದ ಬದಿಗಿಡಬೇಕು. ಅಥವಾ ನಾವೆಲ್ಲರೂ ಕನಿಷ್ಠ ಶಿಕ್ಷಣಕ್ಕಾಗಿ ಒಂದು ಸಾಮಾನ್ಯ ಕಾರ್ಯಸೂಚಿಯನ್ನು ಒಪ್ಪಿಕೊಳ್ಳಬೇಕು. ಹೌದು, ಕನಿಷ್ಠ ಶಿಕ್ಷಣಕ್ಕಾಗಿ. ಯಾಕೆಂದ್ರೆ ಬೇರೆ ಯಾವುದಕ್ಕಿಂತ ಹೆಚ್ಚಾಗಿ ಅದು ಯುವಕರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತಿದೆ. ಯಾಕೆಂದ್ರೆ ಅವರು ಹೆಚ್ಚಾಗಿ ತಮ್ಮಲ್ಲಿರುವ ವ್ಯವಸ್ಥೆಗಳ ಬಗ್ಗೆ ಅರಿವಿಲ್ಲದ ಕಾರಣಕ್ಕಾಗಿಯೇ ಅವರನ್ನು ಇತರ ರೀತಿಯ ಸಾಮಾಜಿಕ ಮಾಧ್ಯಮಗಳತ್ತ ತಳ್ಳಲಾಗಿದೆ. ಹಾಗಾಗಿ ಇದು ಬಹಳ ಮುಖ್ಯ ಎಂದು ನನಗನಿಸುತ್ತದೆ. ನಿಮ್ಮ ವರ್ಷಗಳ ಅನುಭವದೊಂದಿಗೆ ನಿಮಗೆ ಗೊತ್ತಿದೆ, ನಾವೆಲ್ಲರೂ ತಮಿಳುನಾಡಿನ ಪ್ರಗತಿಪರ ರಾಜ್ಯದ ಬಗ್ಗೆ ಮಾತನಾಡುತ್ತೇವೆ. ಹೀಗೆಯೇ ಮುಂದುವರಿಯುತ್ತದೆ. ಮೊದಲನೆಯದಾಗಿ ನಾವು ನಿಂತಿರುವ ಸ್ಥಳದ ಮಹತ್ವವನ್ನು
ಅದು ಏನನ್ನು ಸಂಕೇತಿಸುತ್ತದೆ ಎಂಬುದನ್ನು ನಮಗೆ ವಿವರಿಸಬೇಕೆಂದು ನಾನು ಬಯಸುತ್ತೇನೆ. ಏಕೆಂದರೆ ಕೊಯಮತ್ತೂರಿನಂತಹ ನಗರ, ಈ ರೀತಿಯ ಸಂಸ್ಥೆ ಭಾರತದ ಭವಿಷ್ಯವಾಗಬಲ್ಲ ಶ್ರೇಷ್ಠತೆಯ ಕೇಂದ್ರಗಳಾಗಿವೆ. ಹೌದು, ಇದು ಹೆಚ್ಚು. ನಮ್ಮಲ್ಲಿ ಈ ಕಾಲೇಜಿನಲ್ಲಿಯೂ ತಂತ್ರಜ್ಞಾನಗಳಿಗಾಗಿ ಬಹಳಷ್ಟು ಶ್ರೇಷ್ಠತೆಯ ಕೇಂದ್ರಗಳಿವೆ, ಸರಿನಾ? ಹೊಸ ತಂತ್ರಜ್ಞಾನಗಳು. ಹಾಗಾಗಿ ಯಾವುದೇ ಹೊಸ ತಂತ್ರಜ್ಞಾನ ಬಂದರೂ ನಮ್ಮಲ್ಲಿ ಎಐ ಇತ್ತೀಚಿನ ವಿಷಯಗಳನ್ನು ಒಳಗೊಂಡಂತೆ ಕೆಲವು ಶ್ರೇಷ್ಠತೆಯ ಕೇಂದ್ರಗಳಿವೆ. ಹಾಗಾಗಿ ವಾಸ್ತವವಾಗಿ ನಾವು ತಂತ್ರಜ್ಞಾನದ ಮೇಲೆ ಹೆಚ್ಚು ಗಮನ ಹರಿಸುತ್ತೇವೆ. ಅವರು ಹೇಳಿದಂತೆ ನಾವು ರಾಜಕೀಯ ಅಥವಾ ನೀತಿಗಳನ್ನು ಅಥವಾ ಬೋಧಿಸುವುದಿಲ್ಲ. ಆದರೆ ಅದು ಕೂಡ ಯುವಕರಿಗೆ ಮುಖ್ಯವಲ್ಲವೇ? ಹೌದು, ಯುವಕರಿಗೆ ಯೋಜನೆಗಳನ್ನ ತಿಳಿದುಕೊಳ್ಳುವುದು ಮುಖ್ಯ. ನೀತಿಗಳನ್ನು ನೀವು ಅವರನ್ನು ಶೈಕ್ಷಣಿಕ ನೀತಿಯ ಬಗ್ಗೆ ಕೇಳಿದ್ರೂ ಹೊಸ ಶೈಕ್ಷಣಿಕ ನೀತಿ ಯಾವುದು, ಪ್ರಸ್ತುತ ಯಾವುದು ಆಚರಣೆಯಲ್ಲಿದೆ ಅಥವಾ ಏನನ್ನು ಪರಿಚಯಿಸಲಾಗಿದೆ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ. ಏಕೆಂದರೆ ನಾವು ದುರದೃಷ್ಟವಶಾತ್ ಅದನ್ನು ಟೀಕಿಸಲು ಯಾರಿಗೂ ಅನುಮತಿ ಇಲ್ಲ. ಹೌದು, ಆದರೆ ಹಾಗಿದ್ದರೂ ನಮ್ಮ ಸುತ್ತ ಏನು ನಡೆಯುತ್ತಿದೆ ಮತ್ತು ಸರ್ಕಾರದ ಶೈಕ್ಷಣಿಕ ನೀತಿಗಳ ಬಗ್ಗೆ ಜನರಿಗೆ ಸ್ವಲ್ಪ ಜ್ಞಾನವಿರಬೇಕು. ಮತ್ತು ಹಾಗಾದರೆ ಶಿಕ್ಷಕರಾಗಿಯೂ ಹಾಗೂ ವಯಸ್ಕರಾಗಿಯೂ ಇದು ನಮ್ಮ ವೈಫಲ್ಯವೇ? ಇಲ್ಲ ನೋಡಿ, ಶಿಕ್ಷಕರು ನಾವು ಪಠ್ಯಕ್ರಮವನ್ನ ಅನುಸರಿಸುತ್ತೇವೆ, ಹಾಗಾಗಿ ನೀವು ಅದಕ್ಕೆ ಬದ್ಧರಾಗಿರ್ತೀರಿ. ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಹಾಗಾಗಿ ವಿಶ್ವವಿದ್ಯಾಲಯಗಳು ಇತರರು ಅವರು ಇಂತಹ ಜ್ಞಾನವನ್ನು ಶೈಕ್ಷಣಿಕ ವ್ಯವಸ್ಥೆಗೆ ತರುವುದಕ್ಕೆ ಜವಾಬ್ದಾರರಾಗಿರಬೇಕು. ಆದರೆ ಚುನಾವಣೆಗಳ ಸಮಯದಲ್ಲಿ ಸರಿಯಾದ ವಿಷಯಗಳ ಬಗ್ಗೆ ಮಾತನಾಡಲಾಗುತ್ತಿದೆಯೇ? ಅಥವಾ ಅವರು ಅದರಿಂದ ಪ್ರತ್ಯೇಕವಾಗಿ ಉಳಿಯುತ್ತಾರೆಯೇ? ಇಲ್ಲ ನೋಡಿ, ನಾನು ಸಾಮಾನ್ಯವಾಗಿ ಚುನಾವಣೆಗಳನ್ನ ಸಂಖ್ಯೆಯ ಆಟವೆಂದು ಪರಿಗಣಿಸುತ್ತೇನೆ, ಸರಿನಾ? ಅದಕ್ಕಾಗಿಯೇ ನಮ್ಮಲ್ಲಿ ಬಹಳಷ್ಟು ಪುಟ್ಟಾಣಿ ಮತ್ತು ಆ ತರಹದ ವಿಷಯಗಳಿವೆ. ಹಾಗಾಗಿ ಇಲ್ಲದಿದ್ದರೆ ಮೈತ್ರಿಗಳು. ಹೌದು, ಮೈತ್ರಿಗಳು ಇರುವುದು ಕೇವಲ ಸಂಖ್ಯೆಯ ಆಟದಿಂದಾಗಿ, ಸರಿನಾ? ಹಾಗಾಗಿ ಅದು ನೋಡಿ, ನೀವು ಮೆಸ್ಗಳಲ್ಲಿ ಉಪ್ಮಾ ಪ್ರಕರಣದ ಬಗ್ಗೆ ಕೇಳಿರ್ಬೋದು ಅಲ್ವಾ? ಜನರಿಗೆ ಪ್ರತಿದಿನ ಉಪ್ಮಾ ಬಡಿಸುವುದರ ಬಗ್ಗೆ ಸಂತೋಷವಿರಲಿಲ್ಲ. ಆದ್ದರಿಂದ ಅವರು ಮತದಾನಕ್ಕೆ ಕೇಳಿದ್ರು ಮತ್ತು ಸುಮಾರು 6 ಜನರು ಬಿರಿಯಾನಿ, 6 ಜನರು ಈ ತರಹದ ವಿಷಯವನ್ನು ಹೇಳಿದ್ರು ಮತ್ತು ನಂತರ 7 ಜನರು ಉಪ್ಮಾ ಎಂದರು. ಆದ್ದರಿಂದ ಅದು ಬಹುಮತವಾಯಿತು ಮತ್ತು ಉಪ್ಮಾ ಮತ್ತೆ ಅದೇ ವಿಷಯವಾಯಿತು. ಹಾಗಾಗಿ ಇದು ನೀತಿಗಳು ಅಥವಾ ಆ ತರಹದ ವಿಷಯಗಳಿಗಿಂತ ಹೆಚ್ಚಾಗಿ ಸಂಖ್ಯೆಯ ಆಟವಾಗಿದೆ. ಜನರಿಗೆ ಅರ್ಥವಾಗುವುದಿಲ್ಲ ಯಾವ ನೀತಿಗಳು ತಮಗೆ ಒಳ್ಳೆಯದು ಮತ್ತು ಯಾವುದು. ನೋಡಿ, ಅವರೆಲ್ಲರಿಗೂ ಉಚಿತ ಕೊಡುಗೆಗಳು ಗೊತ್ತು ಮತ್ತು ಯೋಜನೆಗಳು ಜನರನ್ನು ಹೆಚ್ಚು ಆಕರ್ಷಿಸುತ್ತವೆ. ಮತ್ತು ನಂತರ ಜನರು ಯಾರಿಗಾದರೂ ಮತ ಹಾಕಲು ಬದ್ಧರಾಗಿದ್ದಾರೆ ಎಂದು ಭಾವಿಸುತ್ತಾರೆ. ಹಾಗೆ ಆಗುತ್ತದೆಯೇ? ಅಂದರೆ ಮಾನಸಿಕವಾಗಿ ನಾವೆಲ್ಲರೂ ಸರಿ, ಎಲ್ಲರಿಂದಲೂ ತೆಗೆದುಕೊಳ್ಳೋಣ ಎಂದು ಹೇಳುತ್ತೇವೆ. ಆದರೆ ಯಾರಾದರೂ ನಮಗೆ ಉಪಕಾರ ಮಾಡಿದರೆ ನಿಮಗೆ ಸರಿ, ಅವರಿಗೆ ವೋಟ್ ಹಾಕಿಬಿಡೋಣ, ಏನಿದೆ ವ್ಯತ್ಯಾಸ ಎಂದು ಅನಿಸುತ್ತದೆ. ಹಾಗಾಗಿ ನನಗೆ ಅನಿಸಿದ್ದು ಏನೆಂದರೆ, ಸದ್ಯಕ್ಕೆ ಕೆಲವರು ಮಾಡುತ್ತಿದ್ದಾರೆ ಮತ್ತು ಜನರನ್ನು ಆಕರ್ಷಿಸುತ್ತಿದ್ದಾರೆ. ಆದರೆ ಒಂದು ಸ್ಥಿರತೆ ಇರಬೇಕು. ಹಾಗಾಗಿ ಯಾರಾದರೂ ಮೊದಲ ಬಾರಿಗೆ ಬಂದು ಅದನ್ನು ಮಾಡುತ್ತಿದ್ದರೆ ಮತ್ತು ಮುಂದಿನ ಬಾರಿ ಅವರು ಅದನ್ನು ಮಾಡುತ್ತಿಲ್ಲ. ಹಾಗಾಗಿ ಆ ಸ್ಥಿರತೆ ಇರಬೇಕು. ಉದಾಹರಣೆಗೆ, ನಾವು ಮನೆಯಿಂದ ಇಲ್ಲಿಗೆ ಪ್ರಯಾಣಿಸುವಾಗ, ರಸ್ತೆಗಳಲ್ಲಿ ಪ್ರಯಾಣಿಸುವಾಗ ಮತ್ತು ಇಲ್ಲಿಗೆ ಬರುವಾಗ ನಾವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಬೆಳಿಗ್ಗೆಯಿಂದಲೇ ನಮ್ಮ ತಲೆಯಲ್ಲಿ ಬಹಳಷ್ಟು ಒತ್ತಡ ಉಂಟಾಗುತ್ತಿದೆ. ಹಾಗಾಗಿ ಈ ವಿಷಯಗಳು ಬಗೆಹರಿಯಬೇಕು. ಆದರೆ ಉಚಿತ ಬಸ್ ಯೋಜನೆ ಎಂಬುದು ಹೆಚ್ಚಿನ ಮಹಿಳೆಯರು, ನಾನು ಅಂದುಕೊಳ್ಳುತ್ತೇನೆ, ಸ್ವಾಗತಿಸುವಂತಹ ಒಂದು ವಿಷಯ ಅಲ್ವಾ? ಇಲ್ಲ, ಅವರು 3 ಉಚಿತ ಬಸ್ಸುಗಳನ್ನು ಪರಿಚಯಿಸಿದರು ಮತ್ತು ಅವರು 10 ಬಸ್ಸುಗಳನ್ನು ರದ್ದುಗೊಳಿಸಿದ್ದಾರೆ. ಹಾಗಾಗಿ ಅದು ಸಹಾಯ ಮಾಡಲಿಲ್ಲ. ಹೌದು. ಹಾಗಾಗಿ ನಾನು ಹೇಳಲು ಬಯಸುವುದೇನೆಂದರೆ, ನಾವು ಪ್ರೀತಿಸಲಿ ಅಥವಾ ದ್ವೇಷಿಸಲಿ, ಡಿಎಂಕೆ ಮತ್ತು ಎಡಿಎಂಕೆ ಎರಡೂ ತಮಿಳುನಾಡನ್ನು ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯವನ್ನಾಗಿ ಮಾಡಿವೆ ಎಂಬ ಸತ್ಯವನ್ನು ನಾವು ನಿರಾಕರಿಸಲು ಸಾಧ್ಯವಿಲ್ಲ. ಹಾಗಾಗಿ ಅದರಲ್ಲಿನ ಅವರ ಪಾತ್ರವನ್ನು ನಾವು ನಿರಾಕರಿಸಲು ಸಾಧ್ಯವಿಲ್ಲ. ಹಾಗಾಗಿ ಎಲ್ಲಾ ಉಚಿತ ಕೊಡುಗೆಗಳನ್ನು ನೀಡುವುದರ ಬದಲು ನಾವು ಮೂಲಸೌಕರ್ಯ ಸೌಲಭ್ಯಗಳನ್ನು ಸುಧಾರಿಸಲು ಅವರನ್ನು ಕೇಳಬೇಕು. ನಾವು ಜನರು ರಾಜ್ಯವನ್ನು ಸುಧಾರಿಸುತ್ತೇವೆ. ನಾವು ಅದಕ್ಕೆ ಸಮರ್ಥರಾಗಿದ್ದೇವೆ ಮತ್ತು ಕೊಯಮತ್ತೂರು ಒಂದು ಪರಿಸರ ವ್ಯವಸ್ಥೆಯನ್ನು ರಚಿಸಿ ಅಂತೀರಿ. ಪರಿಸರ ವ್ಯವಸ್ಥೆಯನ್ನು ರಚಿಸಿ. ನಮಗೆ ತಿಂಗಳಿಗೆ 5,000, ತಿಂಗಳಿಗೆ 2,000 ಬೇಡ. ಏಕೆಂದರೆ ಇದಕ್ಕಾಗಿ
ಏನಂತ ಹೇಳುವುದು? ಈಗ ನಾವು ಬಸ್ಸಿಗೆ ಹತ್ತಿ ಗಾಂಧಿಪುರಂನಲ್ಲಿ ಇಳಿದು ಕ್ರಾಸ್ ಕಟ್ ರಸ್ತೆಗೆ ಹೋದರೆ ಕೇವಲ 1 ಗಂಟೆಯಲ್ಲಿ 1000 ರೂಪಾಯಿ ಮಾಯವಾಗುತ್ತದೆ. ಆದ್ದರಿಂದ ದಯವಿಟ್ಟು ಜನರನ್ನು ಮೇಲಕ್ಕೆತ್ತಿ ಉಚಿತಗಳನ್ನು ಕೊಡಬೇಡಿ. ದಯವಿಟ್ಟು ಒಂದು ಪರಿಸರ ವ್ಯವಸ್ಥೆಯನ್ನು ರಚಿಸಿ. ಏಕೆಂದರೆ ಕೊಯಮತ್ತೂರು ಒಂದು ಉದಾಹರಣೆಯಾಗಿದೆ. ಕೊಯಮತ್ತೂರು ಅದರ ಉದ್ಯಮಿಗಳು, ಅದರ ಶಿಕ್ಷಣ ತಜ್ಞರು ಮತ್ತು ಆರೋಗ್ಯ ವ್ಯವಸ್ಥೆ ಎಲ್ಲದರಿಂದ ಅಭಿವೃದ್ಧಿಯಾಗಿದೆ. ತುಂಬಾ 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 ಶ್ರೇಷ್ಠವಾಗಿ. ಕೊಯಮತ್ತೂರು ತನ್ನನ್ನು ತಾನೇ ಸ್ವಂತವಾಗಿ ನಿರ್ಮಿಸಿಕೊಂಡಿದೆ. ಅದು ನಮ್ಮಲ್ಲಿರುವ ಪರಿಸರ ವ್ಯವಸ್ಥೆಯಿಂದಾಗಿ. ಹಾಗಾಗಿ ನೀವು ಎಲ್ಲಾ ರಾಜ್ಯಗಳಿಗೆ ಅದೇ ರೀತಿ ಪರಿಸರ ವ್ಯವಸ್ಥೆಯನ್ನು ರಚಿಸಿ. ಹಾಗಾಗಿ ನೀವು ಒಂದು ವ್ಯವಸ್ಥೆಯನ್ನು ರಚಿಸಿ. ನೀವು ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿ. ಹೌದು, ತಮಿಳುನಾಡು ಮುಂಚೂಣಿಯಲ್ಲಿದೆ ಎಂದು ನಮಗೆ ಹೆಮ್ಮೆ ಇದೆ. ದಯವಿಟ್ಟು ಅದನ್ನು ಇನ್ನಷ್ಟು ಮಾಡಿ. ದಯವಿಟ್ಟು ಪರಿಸರ ವ್ಯವಸ್ಥೆಯನ್ನು ಉತ್ತಮಗೊಳಿಸಿ. ಉಚಿತಗಳನ್ನು ಕೊಡಬೇಡಿ. ನಾವು ಪ್ರತಿಯೊಂದು ರಾಜಕೀಯ ಪಕ್ಷವು ತಾವು ಒತ್ತಡದಲ್ಲಿದ್ದೇವೆ ಎಂದು ಹೇಳುತ್ತದೆ. ನಿಮಗೆ ಗೊತ್ತಾ, ಅವರು ಘೋಷಿಸಿದ್ರೆ ನಾನು ಅದನ್ನು ಕಾಪಿ ಮಾಡಬೇಕಾಗುತ್ತದೆ ಮತ್ತು ಹಿಂತಿರುಗಲು ಸಾಧ್ಯವಿಲ್ಲ. ನೀವು ಒಮ್ಮೆ ಏನನ್ನಾದರೂ ಕೊಟ್ರೆ ನೀವು ಅದನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ನೀವು ಹಿಂಪಡೆದ್ರೆ ದ್ವೇಷ ಮತ್ತು ಕೋಪ ಇರುತ್ತದೆ. ಈಗಿನ ಸಮಸ್ಯೆ ಏನೆಂದರೆ, ಹಿಂದೆ ಜನರು ಏನು ಯೋಚಿಸುತ್ತಿದ್ದರು ಎಂದರೆ, ಉಚಿತ ಕೊಡುಗೆ ಬಂದರೆ ಇಲ್ಲ, ಇದು ಪಾಪ, ಈ ಹಣವನ್ನು ಮುಟ್ಟಬಾರದು. ಆದರೆ ಈಗ ನಮಗೆ ಅನಿಸುವುದೇನೆಂದರೆ, ನೋಡಿ, ನಾವೆಲ್ಲರೂ ಅದನ್ನು ಸಮರ್ಥಿಸಿಕೊಳ್ಳುತ್ತಿದ್ದೇವೆ. ನಮಗೆ ಏನೂ ಸಿಗುತ್ತಿಲ್ಲ. ಇದು ನಮ್ಮ ತೆರಿಗೆ ಹಣ. ನಾವು ಅದನ್ನು ಯಾಕೆ ಪಡೆದು ನಮಗೆ ಇಷ್ಟವಾದೆಗೆ ಮತ ಹಾಕಬಾರದು? ಮನಸ್ಥಿತಿ ಹಾಗೆ ಇದೆ. ನಾನು ಹೇಳುತ್ತಿರುವುದು ಏನೆಂದರೆ, ದಯವಿಟ್ಟು ಒಂದು ಪರಿಸರ ವ್ಯವಸ್ಥೆಯನ್ನು ರಚಿಸಿ. ಕೊಯಮತ್ತೂರನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ನಾವು ನಮ್ಮಷ್ಟಕ್ಕೆ ನಾವೇ ಅಭಿವೃದ್ಧಿ ಹೊಂದಿದ್ದೇವೆ. ಆದ್ದರಿಂದ ದಯವಿಟ್ಟು ಅದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ನಮಗೆ ಉತ್ತಮ ಮೂಲಸೌಕರ್ಯವನ್ನು ನೀಡಿ. ಒಂದು ಉತ್ತಮ ಪರಿಸರ ವ್ಯವಸ್ಥೆಯನ್ನು ನೀಡಿ. ನಾವು ಜನರು ರಾಜ್ಯವನ್ನು ಅಭಿವೃದ್ಧಿಪಡಿಸುತ್ತೇವೆ. ತುಂಬಾ ಚೆನ್ನಾಗಿದೆ. ನಮಗೆ ಉಚಿತ ಕೊಡುಗೆಗಳು ಬೇಡ. ನಮಗೆ ಬೇಕಾಗಿರುವುದು ಮೂಲಸೌಕರ್ಯದ ಅಭಿವೃದ್ಧಿ. ಹೇಗೆ ಅಂದ್ರೆ, ನಿಮ್ಗೆ ಗೊತ್ತಲ್ಲ, ನಾವು ರಸ್ತೆಯಲ್ಲಿ ಹೋಗುವಾಗ ಅವರು ಸರಿಯಾಗಿ ಹೇಳಿದ ಹಾಗೆ ಮ್ಯಾಪ್ ಒಂದು ಡೆಸ್ಟಿ ಗಮ್ಯಸ್ಥಾನಕ್ಕೆ 10 ನಿಮಿಷ ಅಂತ ತೋರಿಸಿದ್ರೆ ನಮಗೆ ಅದು 30 ನಿಮಿಷ ಆಗತ್ತೆ. ಹಾಗಿದ್ರೆ ಯಾಕೆ ಕರೆಯೋದು? ನೀವು ಉಚಿತ ಬಸ್ ಬಿಟ್ರೂ ಸಹ ಆ ಟ್ರಾಫಿಕ್ನಲ್ಲಿ ಆ ಮಾಲಿನ್ಯದಲ್ಲೇ ನಿಲ್ಲಬೇಕು. ಹಾಗಾಗಿ ಯಾವ ಎಲೆಕ್ಟ್ರಿಕಲ್ ಅಂದರೆ ಚುನಾವಣಾ ಪ್ರಣಾಳಿಕೆಯು ನಾನು ಮಾಲಿನ್ಯವನ್ನು ಕಡಿಮೆ ಮಾಡುತ್ತೇನೆ ಎಂದು ಹೇಳುತ್ತಿಲ್ಲ. ನಿಮ್ಗೆ ಇಷ್ಟೊಂದು ನೀರು ನಾವು ಪೈಪ್ಲೈನ್ ಹಾಕ್ತೀವಿ ಅಂದ್ರೆ ನೀರು ಎಲ್ಲಿದೆ? ನಾನು ಇಷ್ಟು ಕ್ಲೀನ್ ವಾಟರ್, ನಿಮಗೆ ಇಷ್ಟು ನಾನು ನಿಮಗೆ ಶುದ್ಧ ಸುರಕ್ಷಿತ ನೀರಿನ ಭರವಸೆ ನೀಡುತ್ತೇನೆ. ಪ್ರತಿ ಬೇಸಿಗೆ ಕಾಲದಲ್ಲೂ ಕೂಡ ನಾವು ಅದಕ್ಕೆ ಏನನ್ನೊಂದಾದ್ರೂ ಪರಿಹಾರ ಮಾಡ್ತೀವಿ. ನಾವು ಆ ರೀತಿಯ ಯಾವುದೇ ಪ್ರಣಾಳಿಕೆಯನ್ನು ಓದುತ್ತಿಲ್ಲ. ಒಂದು ವೇಳೆ ಚುನಾವಣಾ ಪ್ರಣಾಳಿಕೆ ಇದ್ದರೂ ಸಹ ನಮ್ಮ ಬಳಿ ರಿಸರ್ಚ್ ಇದೆ. ಹೇಗೆಂದ್ರೆ, ಪ್ರತಿ ವರ್ಷ ನಮ್ಮ ಬಳಿ ಪ್ರಗತಿ ವರದಿ ಇರುತ್ತದೆ. ಆಡಳಿತದಲ್ಲಿರುವ ಸರ್ಕಾರಕ್ಕೆ ನಿಮ್ಗೆ ಗೊತ್ತಲ್ಲ ಏಕೆ ಪ್ರಗತಿ ವರದಿ ಇಲ್ಲ. ನಾವೆಲ್ಲರೂ ನಿಮ್ಗೆ ಗೊತ್ತಲ್ಲ ವಿಶ್ವಾಸದ ಮೇಲೆ ಯಾರಿಗೋ ಮತ ಹಾಕುತ್ತಿದ್ದೇವೆ. ಅವರು ಇದಕ್ಕೆ ಯಾವುದೇ ಪ್ರಗತಿ ವರದಿಯನ್ನು ಏಕೆ ನೀಡುತ್ತಿಲ್ಲ? ನೋಡಿ, ಈ ಕಳೆದ ವರ್ಷ ನಾವಿದನ್ನು ಮಾಡಿದ್ದೇವೆ ಮತ್ತು ಅದಕ್ಕೆ ಯಾವುದೇ ಮೌಲ್ಯಮಾಪನ ಸಮಿತಿ ಇಲ್ಲ. ಬಹುಶಃ ಸುಮಾರು 2.5 ವರ್ಷಗಳ ನಂತರ. ವಾಸ್ತವವಾಗಿ ಅದನ್ನು ಮಾಡಿದ ಕೆಲವು ರಾಜಕಾರಣಿಗಳಿದ್ದಾರೆ. ಅಂದ್ರೆ ನಾನು ಮಧುರೈನಲ್ಲಿರುವ PTR ಅವರ ಉದಾಹರಣೆ ನೀಡಬಹುದು. ಅವರು ನಾನು ಇದರ ಭರವಸೆ ನೀಡಿದ್ದೆ ಎಂದು ಹೇಳುತ್ತಿದ್ದಾರೆ. ಇದನ್ನೇ ನಾನು ಮಾಡಿ ಮುಗಿಸಿದ್ದೇನೆ. ನಿಮಗೆ ಸರ್ಕಾರಗಳಿಂದ ಆ ರೀತಿಯ ಪ್ರಗತಿ ವರದಿ ಬೇಕು ಮತ್ತು ಆ ಪ್ರಗತಿಯು ಈಗಾಗಲೇ ಜನರನ್ನು ತಲುಪಿದೆಯೇ ಎಂದು ಪರಿಶೀಲಿಸಲು ಒಂದು ಮೌಲ್ಯಮಾಪನ ಸಮಿತಿ ಇರಬೇಕು. ನಾವು ಒಂದು ಪ್ರೋಗ್ರೆಸ್ ರಿಪೋರ್ಟ್ ಮಾಡಿ ಅದು ತಲುಪಿದೆಯೇ ಎಂದು ನೋಡಬೇಕು. ಹೌದು. ಹಾಗಾಗಿ ಇನ್ನೊಂದು ವಿಷಯ, ನಮಗೆ DMKಯಿಂದ PTR, ADMKಯಿಂದ ಬೇರೊಬ್ಬರು, BJPಯಿಂದ ಅಣ್ಣಾಮಲೆಯವರನ್ನು ಆಯ್ಕೆ ಮಾಡುವಂತಹ ಆಯ್ಕೆಗಳಿದ್ದರೆ ಅದು ಹೆಚ್ಚು ಉತ್ತಮವಾಗಿರುತ್ತದೆ. ಕುತೂಹಲಕಾರಿ ವಿಷಯವೆಂದರೆ BJP ನಾಯಕ ಅಣ್ಣಾಮಲೆ ಕೂಡ ಇದೇ PSG ಶಿಕ್ಷಣ ಸಂಸ್ಥೆಗಳ ಸಮೂಹದಿಂದಲೇ ಪದವಿ ಪಡೆದಿದ್ದಾರೆ. ಆದರೆ ಕಳೆದ ವರ್ಷದ MP ಚುನಾವಣೆಯಲ್ಲಿ ಕೊಯಮತ್ತೂರು ಅಣ್ಣಾಮಲೈ ಅವರನ್ನು ಕೈಬಿಟ್ಟಿದ್ದು ನಮಗೆ ಬೇಸರವಾಯಿತು. ಅದರ ಬಗ್ಗೆ ನಮಗೆ ತುಂಬಾ ಬೇಸರವಿದೆ. ಮತ್ತು ಜನರು ತಮ್ಮ ಮತವನ್ನು ನೀಡಿದ್ದಾರೆ. ಹಾಗಾಗಿ ನೀವು ಒಂದು ಅಭಿಪ್ರಾಯವನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ನನ್ನ ಅಭಿಪ್ರಾಯವು ಉಳಿದವರು ಹೇಳಿದಂತೆಯೇ ಇದೆ. ವಿಷಯವೇನೆಂದರೆ, ವಿಜಯ್ ಮತ್ತು ಬರುತ್ತಿರುವ ಬೇರೆ ಹೊಸ ಆಟಗಾರರಿಗೆ ಹೋಲಿಸಿದ್ರೆ ಅವರು ಈಗಾಗಲೇ ಮತದಾರ. ನಿಮ್ಗೆ ಗೊತ್ತಲ್ಲ, ಮತದಾರ ಸಮುದಾಯಕ್ಕೆ ಸಂಬಂಧಿಸಿದಂತೆ ಒಂದು ನೆಲೆಯನ್ನು ಸ್ಥಾಪಿಸಿಕೊಂಡಿದ್ದಾರೆ. ಜನರು ಜಾತಿ ನೋಡಿ ಮತ ಹಾಕುತ್ತಿದ್ದಾರಾ? ಅಂದರೆ ಎಲ್ಲರೂ, ಪ್ರತಿಯೊಬ್ಬ ವ್ಯಕ್ತಿಯೂ ನಿರ್ಧರಿಸುತ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳು ಜಾತಿಯ ಆಧಾರದ ಮೇಲೆ ನಿರ್ಧರಿಸುತ್ತಿವೆಯೇ? ಯಂಗ್ಸ್ಟರ್ಸ್ ಹೇಗೆ ವೋಟ್ ಮಾಡ್ತೀರಾ? ಜಾತಿ ಯೋಚಿಸಿ ವೋಟ್ ಮಾಡ್ತೀರಾ
ಇಲ್ಲ. ಇಲ್ಲ, ಅವರು ಆ ರೀತಿ ಮತ ಹಾಕುತ್ತಿಲ್ಲ ಎಂದು ನಾನು ಭಾವಿಸುತ್ತೇನೆ. ಹಾಗಾಗಿ ಅದು ಈಗಾಗ್ಲೇ ಹೋಗಿದೆ. ಅದು ಬಹಳ ಹಳೆಯ ಕಾಲದ ಕಲ್ಪನೆ, ನನಗೆ ಹಾಗೆ ಅನಿಸುತ್ತದೆ. ಈಗ ಇರುವ ಒಂದೇ ಚಿಂತೆ ಎಂದರೆ ಪ್ರಸ್ತುತ ಪೀಳಿಗೆ ಅವರು ಈ ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಮತ್ತು ಅವರು ಕೆಲವು ಯೂಟ್ಯೂಬ್ ಚಾನೆಲ್ ಅನ್ನು ಅನುಸರಿಸುತ್ತಾರೆ ಮತ್ತು ಅವರಿಗರಿಗೆ ಈ ಅಭಿಮಾನಿಗಳ ಬಳಗವಿದೆ. ಹಾಗಾಗಿ ಬಹುಶಃ ಅಲ್ಪಾವಧಿಗೆ ಅವರು ಪಡೆಯಬಹುದು. ರಾಜಕಾರಣಿಗಳು ಕೆಲವು ಲಾಭವನ್ನು ಪಡೆಯಬಹುದು. ಆದರೆ ದೀರ್ಘಾವಧಿಯಲ್ಲಿ ಅದು ಒಂದು ಆಲೋಚನಾ ಪ್ರಕ್ರಿಯೆಯಾಗಿರಬೇಕು. ಆದ್ರೆ ಅದು ಸಂವಹನ ನಡೆಸುವ ಒಂದು ಹೊಸ ವಿಧಾನ ಅಲ್ವೇ? ಹೌದು, ಇದು ಹೊಸ ವಿಧಾನ. ಈಗ ರಸ್ತೆಗೆ ಹೋಗಿ ಪ್ರಚಾರ ಮಾಡಬೇಕಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ. ಹೌದು, ಆದರೆ ವಿಷಯವೇನೆಂದ್ರೆ ಇತರರು ಸಹ ಹೇಳಿದಂತೆ ಅವರ ಪ್ರಣಾಳಿಕೆಯಲ್ಲಿ ನಾವು ಈಗ ಎದುರಿಸುತ್ತಿರುವ ನಿಜವಾದ ಸಮಸ್ಯೆ ಇದೆಯೇ ಎಂಬುದು. ಅದು ಒಂದು ಪ್ರಶ್ನೆ. ಹಾಗಾಗಿ ಅದು ಒಂದು ಪ್ರಶ್ನೆ. ಇಲ್ಲ, ನಾವೆಲ್ಲರೂ ಅದರ ಬಗ್ಗೆ ಆಲೋಚಿಸಬೇಕು ಮತ್ತು ಅದರ ಆಧಾರದ ಮೇಲೆ ನಾವು ಮತ ಚಲಾಯಿಸಬೇಕು ಎಂದು ನಾನು ಭಾವಿಸುತ್ತೇನೆ. ಉದಾಹರಣೆಗೆ, ನನ್ನ ಸಹೋದ್ಯೋಗಿಯೊಬ್ಬರು ಹೇಳಿದಂತೆ, ನಮ್ಮಲ್ಲಿ ಎಂಪಿ ಚುನಾವಣೆಯಲ್ಲಿ ಅಣ್ಣಾಮಲೈ ಇದ್ದರು. ಹಾಗಾಗಿ ಅವರು ಬಹಳ ಉತ್ತಮವಾದ ಪ್ರಣಾಳಿಕೆಗಳನ್ನು ಹೊಂದಿದ್ದರು. ಅವರು ನಿಮ್ಗೊತ್ತಾ ಡಿಎಂಕೆ ಫೈಲ್ಗಳು ಮತ್ತು ಆ ಫೈಲ್ಗಳ ಬಗ್ಗೆಯೂ ಹೇಳಿದ್ದರು. ಆದರೆ ನನಗೆ ಅನಿಸುತ್ತೆ ಕೇವಲ ಕೆಲವೇ ಶೇಕಡಾದಷ್ಟು ಜನರು ಮಾತ್ರ ಅವರನ್ನು ನಿಜವಾಗಿಯೂ ಅನುಸರಿಸಿದ್ದರು, ಆದರೆ ಕೆಲವರು ಅನುಸರಿಸಿಲ್ಲ. ಹಾಗಾಗಿ ನನಗೆ ಅನಿಸುತ್ತೆ ಅದು ಕೂಡ ಅದುವೇ ನಮ್ಮಲ್ಲಿರುವ ವ್ಯವಸ್ಥೆ ಅಲ್ವಾ? ನೀವು ಪ್ರಚಾರ ಮಾಡುತ್ತೀರಿ ಎಂದು ನಾವು ಹೇಳಿದಾಗ ನೀವು ನಿಮ್ಮನ್ನು ಪ್ರಸ್ತುತಪಡಿಸಿಕೊಳ್ಳುತ್ತೀರಿ. ಜನರು ನಿಮಗೆ ನೀಡುವ ತೀರ್ಪು ಹೌದು. ಅಂತಿಮವಾಗಿ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ. ಹಾಗಾಗಿ ನೀವು ಅದನ್ನು ಒಪ್ಪಿಕೊಳ್ಳಲೇಬೇಕು. ಹೌದು. ಜಾತಿ ಎನ್ನುವುದು ಜನರು ಯೋಚಿಸುತ್ತಿರುವ ವಿಷಯವಲ್ಲವೇ? ಅಥವಾ ನೀವು ಮತ ಹಾಕುವಾಗ ಅದು ಇನ್ನೂ ಪ್ರಚಲಿತದಲ್ಲಿದೆಯೇ? ಹಾಗಾಗಿ ಮೂಲಭೂತವಾಗಿ ಮತದಾನವು ನಿಷ್ಪಕ್ಷಪಾತವಾಗಿರಬೇಕು. ಅದು ಜಾತಿ, ಧರ್ಮ ಅಥವಾ ಭಾಷೆ ಅಥವಾ ಬೇರೆ ಏನೇ ಆಗಿರಲಿ. ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಈ ರೀತಿಯಾಗಿ ಪರಿಷ್ಕರಿಸಬೇಕು ಎಂದು ನಾನು ಬಯಸುತ್ತೇನೆ. ಅದೇನೆಂದರೆ, ರಾಜ್ಯಶಾಸ್ತ್ರವು ಭೌತಶಾಸ್ತ್ರ, ರಸಾಯನಶಾಸ್ತ್ರದಂತಹ ವಿಷಯಗಳಲ್ಲಿ ಒಂದಾಗಿರಬೇಕು. ಹಾಗಾಗಿ ಮೂಲದಿಂದಲೇ ಕಡ್ಡಾಯ. ಹಾಗೆಯೇ ಅದರಲ್ಲಿ ಪ್ರಕರಣ ಅಧ್ಯಯನಗಳೂ ಇರಬೇಕು. ಏಕೆಂದರೆ ರಾಜಕೀಯವು ಬಹುಮುಖಿಯಾಗಿದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದ ಎಲ್ಲ ಅಂದರೆ ಹಂತಗಳಲ್ಲಿ ವಾಸಿಸುತ್ತಿರುವ ಎಲ್ಲ ಜನರ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಅನುಭವವಿರುವುದಿಲ್ಲ. ಹಾಗಾಗಿ ಅವನಿಗೆ ತರಬೇತಿ ನೀಡಬೇಕು. ಅಂದರೆ ನನ್ನ ಮಗ, ಅವನಿಗೆ ಸುಮಾರು 15 ವರ್ಷ, ಅವನಿಗೆ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸುವ ಇಚ್ಛೆ ಇದೆ. ಆದರೆ ನನಗೆ ಅವನಿಗೆ ಮಾರ್ಗದರ್ಶನ ನೀಡಲು ಸಾಧ್ಯವಾಗಲಿಲ್ಲ. ಹೇಗೆಂದರೆ ನಾನು ಗೊಂದಲದಲ್ಲಿದ್ದೇನೆ. ನಾನು ಹೇಗೆ ಮಾರ್ಗದರ್ಶನ ನೀಡಲಿ? ಅವನಿಗೆ ಮಾರ್ಗದರ್ಶನ ನೀಡಲು ನಮ್ಮಲ್ಲಿ ಒಂದು ವ್ಯವಸ್ಥಿತ ಶಿಕ್ಷಣ ಇಲ್ಲ. ಆದರೆ ನೀವು ಅದನ್ನು ಒಂದು ಆಯ್ಕೆಯಾಗಿ ಯೋಚಿಸ್ತೀರಾ? ಹೌದು, ಆದರೆ ಒಬ್ಬ ತಾಯಿಯಾಗಿ ನೀವು ನನ್ನಿಂದ ಸಾಧ್ಯ ಆದರೆ ಅದನ್ನು ಒಂದು ಆಯ್ಕೆ ಎಂಬ ಯೋಚನೆಗೆ ಮುಕ್ತವಾಗಿದ್ದೀರಿ. ಹೌದು, ಹೌದು, ನಾವು ಮನೆಯಲ್ಲಿ ಮಾಡುವ ಚರ್ಚೆಯಿಂದಾಗಿ ಮತ್ತು ಅವನು ಕಾಮರಾಜರ್ ಅವರಿಂದ ಸ್ಫೂರ್ತಿ ಪಡೆದಿದ್ದಾನೆ. ಹಾಗಾಗಿ ಯಾರೂ ನಾಯಕರಿಲ್ಲ, ನಾನು ಅದನ್ನು ಯಾಕೆ ಮಾಡಬಾರ್ದು? ಆದರೆ ನಾನು ಈ ಸ್ಥಳದಲ್ಲಿ ಅವನನ್ನು ಹೇಗೆ ಪ್ರೋತ್ಸಾಹಿಸಲಿ? ಎಲ್ಲಿ ಜನಬಲ ಮತ್ತು ಹಣಬಲ ಮತ್ತು ಈ ರೀತಿಯ ವಿಷಯಗಳು ಪ್ರಭಾವ ಬೀರುತ್ತಿವೆ. ನಾನು ಅವನನ್ನು ಹೇಗೆ ಪ್ರೋತ್ಸಾಹಿಸಲಿ? ಯಾಕೆಂದರೆ ಮಾರ್ಗದರ್ಶನ ನೀಡಲು ನಮ್ಮಲ್ಲಿ ಒಂದು ವ್ಯವಸ್ಥಿತ ಶಿಕ್ಷಣ ಇಲ್ಲ. ಹಾಗಾಗಿ ನನಗೆ ಯುವ ಮಕ್ಕಳಿಗೆ ಮಾರ್ಗದರ್ಶನ ನೀಡುವಂತಹ ಒಂದು ಸಿಸ್ಟಮ್ ಬೇಕು. ಮತ್ತು ಈ ಎಲ್ಲ ವಿಷಯಗಳು ಕಲಾಂ ಸರ್ ಅವರ ಸದಾಚಾರದಿಂದ ಸ್ಫೂರ್ತಿ ಪಡೆದಿವೆ. ಹಾಗಾಗಿ ಸರಿಯಾಗಿ ತುಂಬಿದರೆ, ನಾವು ಚಿಕ್ಕ ವಯಸ್ಸಿನಲ್ಲಿಯೇ ಸದಾಚಾರವನ್ನು ತುಂಬಿದರೆ ಆಗ ನಮಗೆ ಎಲ್ಲ ಉತ್ತಮ ಆಯ್ಕೆಗಳು ಇರುತ್ತವೆ. ಎಲ್ಲ ಆಯ್ಕೆಗಳು ನಮಗೆ ಉತ್ತಮವಾಗಿರುತ್ತವೆ. ಸರಿ, ತುಂಬ ಉನ್ನತ ಮಟ್ಟದ ತುಂಬ ತೂಕವಾದ ಒಂದು ರೀತಿಯ ಫ್ಯಾಕಲ್ಟಿ ಅವರು ನೀಡಿರುವ ಅಭಿಪ್ರಾಯ. ಈಗ ಸ್ವಲ್ಪ ಮೋಜಿನ ವಿಭಾಗ. ನಿಮ್ಮಲ್ಲಿ ಯಾರಾದರೂ ವಿಜಯ್ ಅಭಿಮಾನಿಗಳು ನಮಗೋಸ್ಕರ ಹಾಡ್ತೀರಾ? ನನಗೆ ಅದು ಇಷ್ಟವಾಯಿತು. ನಿಮ್ಮ ಮೆಚ್ಚಿನದು ಯಾವುದು? ನನಗೆ ಇಷ್ಟ. ನನಗೆ ವಿಜಯ್ ಫ್ಯಾನ್ ಫಿಲ್ಮ್. ಹೌದು, ನೀವು ನಮಗೋಸ್ಕರ ಹಾಡುವ ವಿಜಯ್ ಅಭಿಮಾನಿಯೇ ಅಂತ ಕೇಳಿದೆ. ಇಲ್ಲ, ನೀವು ನಾನು ಹಾಡಬೇಕೆಂದು ಬಯಸುತ್ತೀರಾ? ನಿಮಗೆ ಇಷ್ಟ ಬಂದಿದ್ದನ್ನ ಹಾಡಿ. ಇಲ್ಲ, ನಾನು ವಿಜಯ್ ಅಭಿಮಾನಿಗಳಲ್ಲಿ ಒಬ್ಬಳು. ಆದರೆ ಸದ್ಯಕ್ಕೆ ನನಗೆ ಅವರು ನಿಜವಾಗಿಯೂ ಇಷ್ಟವಾಗುತ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಸರಿ. ಯಾಕಂದ್ರೆ ನನಗೆ ಅನ್ಸುತ್ತೆ, ಒಂದು ಹೊಸ ಪಕ್ಷ ಬಂದ್ರೆ ಅದು ಒಂದು ಪಕ್ಷದ ವಿರುದ್ಧ ಇನ್ನೊಂದು ಪಕ್ಷ ಆಗಿರಬಾರದು. ನಾವು ಮತ ಹಾಕುವ ಜನರಿಗೆ ಅವರು ಯಾವ ಯೋಜನೆಯನ್ನು ತರುತ್ತಿದ್ದಾರೆ ಅನ್ನೋ ಹಾಗೆ ಇರಬೇಕು. ಹಾಗಾಗಿ ಅದು ಟಿವಿಕೆ ವರ್ಸಸ್ ಡಿಎಂಕೆ ಅಥವಾ ಆ ಥರ ಏನಾದರೂ ಅಲ್ಲ.
ಅದು ಹೇಗಿರಬೇಕು ಅಂದ್ರೆ, ನಾನು ಒಬ್ಬ ಟಿವಿಕೆ ಸದಸ್ಯೆಯಾಗಿ ಅವರು ಯಾವುದೇ ರಾಜ್ಯದವರಾಗಿರಲಿ ಆ ನಾಗರಿಕರಿಗೆ ನಾನೇನು ತರುತ್ತಿದ್ದೇನೆ ಎನ್ನುವುದಾಗಿರಬೇಕು. ಮತ್ತು ಅದು ಅದರ ಬಗ್ಗೆ ನನ್ನ ಅಭಿಪ್ರಾಯ. ಮತ್ತು ನಿಜವಾಗ್ಲೂ ನನಗೆ ಟಿವಿಕೆ ಬಗ್ಗೆ ತುಂಬಾ ನಿರಾಸೆಯಾಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಅಂದ್ರೆ ನನಗೆ ಹೆಚ್ಚು ಯೋಜನೆಗಳು ಕಾಣಿಸ್ತಿಲ್ಲ. ಹೆಚ್ಚು ಅವ್ರೇನ್ ಮಾಡ್ತಾರೆ ಅಂತ. ಹೌದು, ಅವ್ರು ಏನ್ ಮಾಡ್ತಾರೆ ಅಂತ. ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಅಲ್ಲಿ ಯಾವುದೇ ಹಾಗೆ ನಿಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ಅವರ ತಂಡ ಯಾರು ಅಂತ. ಹೌದು ಅವರು ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಅದ್ ಸರಿನಾ? ಹೌದು. ಹಾಗಾಗಿ ಅವರು ಹೇಳುತ್ತಿದ್ದ ಒಂದು ದೊಡ್ಡ ಸತ್ಯವೆಂದರೆ, ಡಿಎಂಕೆ ಅಥವಾ ಎಡಿಎಂಕೆ ಏನು ಕೊಟ್ಟರೂ ತೆಗೆದುಕೊಳ್ಳಿ. ಆದರೆ ಅದರ ಬಗ್ಗೆ ಪ್ರಚಲಿತದಲ್ಲಿರುವ ವಾಸ್ತವವೆಂದರೆ, ಅವರು ನಾನು ಅದನ್ನು ಮಾಡುವುದಿಲ್ಲ ಎಂದು ಹೇಳುತ್ತಾ ಪ್ರಾರಂಭಿಸಿದರು, ಅಲ್ಲವೇ? ಹೌದು. ಆದರೆ ಇದರ ಬಗ್ಗೆ ಪ್ರಚಲಿತದಲ್ಲಿರುವ ವಾಸ್ತವವೇನೆಂದರೆ, ಡಿಎಂಕೆ ಅಥವಾ ಎಡಿಎಂಕೆ ಏನು ಕೊಟ್ಟರೂ ಅದು ಅಗತ್ಯವಿರುವವರಿಗೆ ತಲುಪುತ್ತಿಲ್ಲ. ಅಂದರೆ ಭ್ರಷ್ಟಾಚಾರ ಪ್ರಚಲಿತದಲ್ಲಿದ್ದರೂ ಭ್ರಷ್ಟಾಚಾರ ಅಂದರೆ ಅದು ನಮ್ಮ ಹಣ ಮತ್ತು ನಾವು ಪಡೆಯಬಹುದು ಎಂಬುದು ಸ್ಪಷ್ಟವಾಗಿದೆ. ಈಗ ಭ್ರಷ್ಟಾಚಾರ ಅಸಲಿಗೆ ಒಂದು ಸಮಸ್ಯೆಯೇ? ಯಾಕೆಂದ್ರೆ ನಾವೆಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಭ್ರಷ್ಟರಂತೆ ಕಾಣುತ್ತಾರೆ ಎಂಬುದನ್ನು ಒಪ್ಪಿಕೊಳ್ಳುತ್ತೇವೆ ಮತ್ತು ಭ್ರಷ್ಟ ಕಪ್ಪು ಹಣ ರಾಜಕೀಯದಲ್ಲಿದೆ. ಈಗ ಅದೊಂದು ಸಮಸ್ಯೆಯೇ? ಖಂಡಿತವಾಗಿಯೂ ಹೌದು. ನಿಮಗೆ ಚಿಂತೆ ಆಗುತ್ತದೆಯೇ? ಅದು ಇನ್ನೂ ಒಂದು ಸಮಸ್ಯೆ ಎಂದು ನೀವು ಭಾವಿಸುತ್ತೀರಾ? ಹೌದು, ಅದು ಹಾಗೆಯೇ ಇದೆ. ಹೌದು, ಸರಿ. ತಮಿಳುನಾಡಿನ ಮೇಲೆ ಅಥವಾ ಕೆಲವು ರಾಜಕೀಯ ಪಕ್ಷಗಳ ಮೇಲೆ ಆರೋಪ ಮಾಡಲಾಗುತ್ತಿರುವಂತೆ ನಾವು ತುಂಬ ಪ್ರಾದೇಶಿಕ ಉಪಪ್ರಾದೇಶಿಕರಾಗುತ್ತಿದ್ದೇವೆಯೇ ಮತ್ತು ಆದ್ದರಿಂದ ಸಾಕಷ್ಟು ರಾಷ್ಟ್ರೀಯವಾದಿಗಳಾಗಿ ಉಳಿದಿಲ್ಲವೇ? ನಾನು ಹೇಳುವುದೇನೆಂದರೆ, ಡಿಎಂಕೆ ಸರ್ಕಾರದಲ್ಲಿ ಅವರು ಕೇಂದ್ರದ ಬೆಂಬಲಕ್ಕೆ ಹೆಚ್ಚು ಒಲವು ತೋರುವುದಿಲ್ಲ. ಹೌದು, ಬಿಹಾರ ಅಥವಾ ತೆಲಂಗಾಣ ಅಥವಾ ಆಂಧ್ರ ಪ್ರದೇಶಕ್ಕೆ ಹೋಲಿಸಿದರೆ ತಮಿಳುನಾಡಿಗೆ ಬರುವ ಅನುದಾನವು ಸಾಕಷ್ಟು ಕಡಿಮೆಯಾಗಿದೆ. ಏಕೆಂದರೆ ಅವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಮೋದಿಯವರ ಅಭ್ಯರ್ಥಿತ್ವಕ್ಕೆ ಹೆಚ್ಚು ಬೆಂಬಲ ನೀಡಿದರು. ಮತ್ತು ನಾನು ಇದನ್ನು ಸಹ ಉಲ್ಲೇಖಿಸಲು ಇಷ್ಟಪಡುತ್ತೇನೆ, ಈ ಚುನಾವಣೆಯಲ್ಲಿ ಕಪ್ಪು ಹಣ ಒಂದೇ ದೊಡ್ಡ ಪಾತ್ರ ವಹಿಸುತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ಸರ್ಕಾರದ ಹಣವನ್ನು ಹೆಚ್ಚು ಸುರಿದಿದ್ದಾರೆ. ಪ್ರತಿ ರೇಷನ್ ಕಾರ್ಡ್ಗೆ 5,000 ರೂಪಾಯಿಗಳಿಗಿಂತ ಹೆಚ್ಚಿನ ಹಣವನ್ನು ಜನರ ಖಾತೆಗೆ ಹಾಕಲಾಗಿದೆ. ಅದು ತಪ್ಪೇ? ಹೌದು, ಅದು ಖಂಡಿತವಾಗಿಯೂ ತಪ್ಪು. ಅವರು ಈ ಪ್ರಣಾಳಿಕೆಯನ್ನು ಹೊರತಂದರು ಅವರ ಸರ್ಕಾರಕ್ಕೂ ಮುನ್ನ. ಅವರು ಸರ್ಕಾರವನ್ನು ಪ್ರಾರಂಭಿಸುವ ಮೊದಲು ಅವರು ಯೋಜನೆಗಳನ್ನು ಪರಿಚಯಿಸಿದರು ಮತ್ತು ತಮ್ಮ ಆಡಳಿತದ ಮೊದಲ ವರ್ಷದಲ್ಲಿ ಹಣವನ್ನು ಹಾಕಿದರು. ಉಳಿದ 3 ವರ್ಷ ಅವರು ನಿಷ್ಕ್ರಿಯರಾಗಿದ್ದರು ಮತ್ತು ಚುನಾವಣೆಗಳು ಬರುತ್ತಿರುವ ಈ ದಿನಗಳಲ್ಲಿ ಚುನಾವಣೆಗಳು ಬರುತ್ತಿವೆ, ಅವರು ಹೆಚ್ಚು ಹಣವನ್ನು ಸುರಿಯುತ್ತಿದ್ದಾರೆ. ವಿಜಯ್ ಅವರ ವಿಷಯಕ್ಕೆ ಬಂದರೆ, ಮಿಸ್ಟರ್ ವಿಜಯ್ ಅವರು ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ತೊಡೆದು ಹಾಕುತ್ತೇನೆ ಎಂದು ಹೇಳುತ್ತಾರೆ. ಆದರೆ ನಿನ್ನೆ ಪಾಂಡಿಚೇರಿಯಲ್ಲಿ ಒಂದು ಆರೋಪ ಕೇಳಿಬಂತು. ಪ್ರತಿಯೊಂದು ಟಿವಿಕೆ ಅಭ್ಯರ್ಥಿತ್ವದಲ್ಲಿ ಹೆಸರು ಪಡೆಯಲು ಕ್ಷೇತ್ರದಲ್ಲಿ ಭಾಗವಹಿಸಲು ಹಣ ಕೇಳಿದ್ದಾರೆ ಮತ್ತು ಯಾರು ಹೆಚ್ಚು ಹಣ ಕೊಡುತ್ತಾರೋ ಅವರಿಗೆ ಅಭ್ಯರ್ಥಿ ಸ್ಥಾನ ನೀಡುತ್ತಾರೆ. ಹಾಗಾದರೆ ಇದರ ಅರ್ಥ, ಉದಾಹರಣೆಗೆ ನೀವು ವಿಜಯ್ ಅಭಿಮಾನಿಯಾಗಿದ್ದರೆ ಈ ರೀತಿಯ ವಿಷಯವನ್ನು ಕೇಳಿದ ನಂತರ ನೀವು ಇಲ್ಲ, ಈಗ ನಾನು ಪುನರಾಲೋಚಿಸುತ್ತೇನೆ ಎಂದು ಹೇಳುತ್ತೀರಾ? ಹೌದು. ಅವರು ತಮ್ಮ ಸಿದ್ಧಾಂತಗಳನ್ನು ಪರಿಚಯಿಸಿ ಪ್ರವೇಶಿಸಿದಾಗಿನಿಂದ ಅವರ ಪ್ರತಿಯೊಂದು ನಡೆಯೂ ತಪ್ಪಾಗಿದೆ. ತುಂಬ ಪ್ರಾಯೋಗಿಕವಾಗಿ ಯೋಚಿಸುವ ಒಬ್ಬ ಯುವಕ ಅವರು ಒಳ್ಳೆಯ ದಾರಿಯಲ್ಲಿ ಹೋಗುತ್ತಿದ್ದಾರೆ ಎಂದು ಎಂದಿಗೂ ಹೇಳುವುದಿಲ್ಲ. ಅವರ ಸಿದ್ಧಾಂತಗಳು ಹೇಗಿವೆ ಎಂದರೆ, ಅವರು ತಮ್ಮ ಸಿದ್ಧಾಂತಗಳಿಗೆ ಎಂದಿಗೂ ಅಂಟಿಕೊಳ್ಳುವುದಿಲ್ಲ. ನಿಮಗೆ ಚಿಂತೆ ಇದೆಯೇ? ಉದಾಹರಣೆಗೆ ಜನನಾಯಕನ್ ಅವರ ಸ್ವಂತ ಚಿತ್ರವೇ ಬಿಡುಗಡೆ ಆಗಲಿಲ್ಲ, ಆದ್ದರಿಂದ ಅವರು ಮಾತನಾಡಲಿಲ್ಲ. ಅದು ನಿಮಗೆ ಚಿಂತೆ ತರಿಸುವ ವಿಷಯವೇ? ಸರಿ. ಹಾಗಾಗಿ ನನ್ನ ಪ್ರಕಾರ ಅವರು ತಮಗಾಗಿಯೇ ಮಾತನಾಡುತ್ತಿಲ್ಲ, ಇನ್ನು ಬೇರೆಯವರಿಗಾಗಿ ಏನು ಮಾತನಾಡುತ್ತಾರೆ, ಅಥವಾ ಅವರು ಸರಿ ಇರುವುದರ ಪರವಾಗಿ ಮಾತನಾಡುತ್ತಿಲ್ಲ. ಯಾಕೆಂದರೆ ಯಾವುದೇ ಚಿತ್ರಕ್ಕಾದರೂ ಸೆನ್ಸಾರ್ ಪ್ರಮಾಣಪತ್ರ ಸಿಗಬೇಕು ಮತ್ತು ನೀವು ಆ ಚಿತ್ರವನ್ನು ಬಿಡುಗಡೆ ಮಾಡಲು ಸಾಧ್ಯವಾಗಬೇಕು ಅಲ್ವಾ? ಹಾಗಾಗಿ ಅವರು ರಾಜಕೀಯಕ್ಕೆ ಬಂದಾಗ ಅವರು ಡಿಎಂಕೆ ಮತ್ತು ಬಿಜೆಪಿ ಎರಡೂ ತಮ್ಮ ಸೈದ್ಧಾಂತಿಕ ಶತ್ರುಗಳು ಮತ್ತು ಆ ತರಹದ ವಿಷಯಗಳನ್ನೆಲ್ಲ ಹೇಳಿದರು. ಹಾಗಾಗಿ ಈಗ ಜನನಾಯಕನ್ ಮರುಬಿಡುಗಡೆಯಾಗದಿದ್ದಾಗ ಅವರು ಏನು ಮಾಡಬೇಕಂದ್ರೆ, ಅವರು ಎದ್ದು ನಿಲ್ಲಬೇಕು ಮತ್ತು ಇದರಲ್ಲಿ ಬಿಜೆಪಿ ಭಾಗಿಯಾಗಿದೆ ಎಂದು ಅವರು ಭಾವಿಸಿದರೆ ಬಿಜೆಪಿಯನ್ನು ವಿರೋಧಿಸಬೇಕು. ಆದರೆ ಅವರಿಗೆ ಮಾತನಾಡಲು ಭಯ. ಅವರು ಆ ವಿಷಯಗಳನ್ನು ಎಂದಿಗೂ ಮಾತನಾಡಿಲ್ಲ. ಮತ್ತು ಅವರ ಬಗ್ಗೆ ನಾನು ಸೇರಿಸಲು ಬಯಸುವ ಇನ್ನೊಂದು ವಿಷಯವೆಂದರೆ, ಯುಪಿ ಮತ್ತು ಬಿಹಾರ ಎರಡಕ್ಕೂ ಹೆಚ್ಚಿನ ಪಾರು ಸಿಗುತ್ತದೆ ಎಂದು ಅವರು ಹೇಳಿದರು. ನೋಡಿ, ಅವು ಹಿಂದುಳಿದಿವೆ. ಮತ್ತು ತಮಿಳುನಾಡು, ಕರ್ನಾಟಕ, ತೆಲಂಗಾಣ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಹಾಗಾಗಿ ಕೇಂದ್ರ ಸರ್ಕಾರದ ದೃಷ್ಟಿಕೋನದಿಂದ ನಾನು ತಮಿಳುನಾಡು ಮತ್ತು ಕರ್ನಾಟಕಕ್ಕಿಂತ ಹೆಚ್ಚಾಗಿ ಯುಪಿ ಮತ್ತು ಬಿಹಾರಕ್ಕೆ ಹೆಚ್ಚಿನ ಹಣವನ್ನು ಖರ್ಚು ಮಾಡುತ್ತೇನೆ. ಮತ್ತು ಅವರ ಜನಸಂಖ್ಯೆಯನ್ನು ನೋಡಿ, ಅದು ಸುಮಾರು 20+20. ಅವರಲ್ಲಿ 40 ಕೋಟಿ ಜನರಿದ್ದಾರೆ.
ಎರಡೂ ರಾಜ್ಯದಲ್ಲಿ 120 ಕ್ಷೇತ್ರಗಳಿವೆ. ಹಾಗಾಗಿ ಮತ್ತು ನಿಮ್ಮ ಪ್ರಶ್ನೆಗೆ ಉತ್ತರಿಸುವುದಾದರೆ ನೋಡಿ, ಎರಡೂ ಪಕ್ಷಗಳು ಹಣವನ್ನು ಹಂಚುತ್ತವೆ. ಅವರು ಉಚಿತ ವಸ್ತುಗಳನ್ನು ಕೊಡುತ್ತಾರೆ. ಆದರೆ ಜನರು ಏನು ಮಾಡುತ್ತಾರೆಂದರೆ ಅವರು ಇಬ್ಬರಿಂದಲೂ ತೆಗೆದುಕೊಳ್ತಾರೆ ಮತ್ತು ನಂತರ ಅವರಿಗೆ ಮತ ಹಾಕುತ್ತಾರೆ. ಅವ್ರಿಗೆ ಯಾರು ಬೇಕೋ ಅವರಿಗೆ. ಹಾಗಾಗಿ ಅದು ಸಾಮಾನ್ಯ ಮತ್ತು ಭ್ರಷ್ಟಾಚಾರವು ತಮಿಳುನಾಡಿನಲ್ಲಿ ನಿಜವಾಗಿಯೂ ಒಂದು ವಿಷಯವಲ್ಲ. ನಾನು ಮುಂದಿಡಲು ಬಯಸುವುದೇನೆಂದರೆ, ಅಂಕಗಣಿತದ ಪ್ರಕಾರ ಯಾರು ಗೆಲ್ಲಬಹುದು. ಕಳೆದ ಸಂಸತ್ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಇಲ್ಲದೆ ಎಐಎಡಿಎಂಕೆ 22% ಮತ ಬ್ಯಾಂಕ್ ಅನ್ನು ಸಾಬೀತುಪಡಿಸಿದೆ. ಅಣ್ಣಾಮಲೈ ಬಿಜೆಪಿಗಾಗಿ 11% ಮತ ಬ್ಯಾಂಕ್ ಅನ್ನು ಸಾಬೀತುಪಡಿಸಿದ್ದಾರೆ. ಪಿಎಂಕೆ 5 ಹೊಂದಿದೆ. ಟಿಟಿ ವಿದ್ಯಾನಾಗರನ್ 2 ಹೊಂದಿದ್ದಾರೆ. ಇದನ್ನೆಲ್ಲ ಕೂಡಿಸಿದರೆ ಅದು ಸುಮಾರು 40 ಆಗುತ್ತದೆ. ದುರದೃಷ್ಟವಶಾತ್ ರಾಜಕೀಯ ಕೇವಲ ಅಂಕಗಣಿತವಲ್ಲ, ಅದು ರಸಾಯನಶಾಸ್ತ್ರವೂ ಹೌದು. ಹೌದು, ಖಂಡಿತವಾಗಿಯೂ. ಆದರೆ ನಾನು ಹೇಳುತ್ತಿರುವುದೇನೆಂದರೆ, ಚತುಷ್ಕೋನ ಸ್ಪರ್ಧೆಯ ಚುನಾವಣೆಯಲ್ಲಿ ಒಂದು ಮೈತ್ರಿಕೂಟವು ಸುಮಾರು 40% ಮತ ಬ್ಯಾಂಕ್ ಅನ್ನು ಮುಂದಿಡಲು ಸಾಧ್ಯವಾದಾಗ ಆಗ ಖಂಡಿತವಾಗಿಯೂ ಎಐಎಡಿಎಂಕೆ ಮುಖ್ಯಸ್ಥ ಇಪಿಎಸ್ ಇತರ ಪಕ್ಷಗಳಿಗಿಂತ ಮೇಲುಗೈ ಸಾಧಿಸುತ್ತಾರೆ. ಮತ್ತು ನಾನು ಸೇರಿಸಲು ಬಯಸುವ ಇನ್ನೊಂದು ವಿಷಯವೆಂದರೆ, ಟಿವಿಕೆ ವಿಜಯ್ ಅವರನ್ನು ತೆಗೆದುಕೊಳ್ಳಿ. ಅದು ಹೇಗಿದೆ ಎಂದರೆ, ಅವರು ಪೆರಂಬಲೂರಿನಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ. ಟಿವಿಕೆ ಆನಂದ್ ಮತ್ತು ನಂತರ ಆದವನ್ ಕೂಡ. ಹಾಗಾಗಿ ಎಲ್ಲರೂ ಚೆನ್ನೈನಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಚೆನ್ನೈ ಡಿಎಂಕೆಯ ಭದ್ರಕೋಟೆಯಾಗಿದೆ. ಹಾಗಾಗಿ ಅವರು ಮತಗಳನ್ನು ವಿಭಜಿಸಿದಾಗ ಖಂಡಿತವಾಗಿಯೂ ಅದು ಎಡಿಎಂಕೆಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಹಾಗಾದರೆ ನೀವು ರಾಜಕೀಯವನ್ನು ಬಹಳ ಹತ್ತಿರದಿಂದ ಗಮನಿಸುತ್ತಿದ್ದೀರಿ ಮತ್ತು ಅದರ ಲೆಕ್ಕಾಚಾರವನ್ನು ಸಹ ಅನುಸರಿಸುತ್ತಿದ್ದೀರಿ. ನಾವು ಪಡೆಯಬೇಕಾಗಿದ್ದ ಯುವ ಧ್ವನಿಗಳು. ಮತ್ತೊಬ್ಬರು ಮೊದಲ ಬಾರಿಯ ಮತದಾರರು ಮತ್ತು ಉತ್ಸಾಹದಿಂದಿದ್ದೀರಾ? ಹೌದು, ನಾನು ಸಹ ಮೊದಲ ಬಾರಿಯ ಮತದಾರಳು ಮತ್ತು ಇದು ಹೆಚ್ಚಾಗಿ ಯಾರಿಗೆ ಮತ ಹಾಕಬೇಕು ಎನ್ನುವ ಹಾಗೆ. ಏಕೆಂದರೆ ಇಲ್ಲಿ ಕುಟುಂಬ, ಎಲ್ಲ ಸಂಬಂಧಿಕರು ಮತ್ತು ಎಲ್ಲರೂ ಇರುವ ಬಹಳಷ್ಟು ಅಂಶಗಳು ಸೇರಿವೆ. ಹಾಗಾಗಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತೇನೆ. ಆದರೆ ನಾನು ಸಾಮಾಜಿಕ ಮಾಧ್ಯಮದಲ್ಲೆಲ್ಲ ನೋಡುವುದೇನೆಂದರೆ, ಹೆಚ್ಚಿನವರು ಬಹಳ ಅಭಿಪ್ರಾಯವುಳ್ಳವರು, ಬಹಳ ಪಕ್ಷಪಾತಿಗಳು, ಅಥವಾ ಅವರಿಗೆ ಇನ್ನೊಂದು ಪಕ್ಷದ ಮೇಲೆ ವೈಯಕ್ತಿಕ ದ್ವೇಷವಿರಬಹುದು. ಹಾಗಾಗಿ ಅವರು ನಮ್ಮ ಮೇಲೆ ಆ ರೀತಿ ಹೇಳಿ ಪ್ರಭಾವ ಬೀರಲು ಪ್ರಯತ್ನಿಸಬಹುದು. ಹಾಗಾಗಿ ನನಗೆ ಅನಿಸುತ್ತದೆ ಇದು ಹೆಚ್ಚು. ಆದರೆ ಬದಲಾವಣೆ ತರಬಲ್ಲ ಒಂದು ಶಕ್ತಿಶಾಲಿ ಸಾಧನ ನಿಮ್ಮ ಕೈಯಲ್ಲಿದೆ ಎಂದು ನೀವು ಭಾವಿಸುತ್ತೀರಾ? ಹೌದು. ಆದರೆ ಸಾಮಾಜಿಕ ಮಾಧ್ಯಮಕ್ಕೆ ಬಂದ್ರೆ ಅದರಲ್ಲಿ ಸ್ಕ್ರಾಲ್ ಮಾಡುವಾಗ ನಮಗೆ ಬಹಳಷ್ಟು ರೀಲ್ಸ್ ಮತ್ತು ಎಲ್ಲವೂ ಸಿಗುತ್ತವೆ. ಅವೆಲ್ಲವೂ ಬಹಳ ಅಭಿಪ್ರಾಯವುಳ್ಳವು ಎಂದು ನನಗೆ ತಿಳಿಯಿತು. ಹಾಗಾಗಿ ಹೋಗಿ ಮತ್ತು ನಿಜವಾಗಿಯೂ ಈ ಪಕ್ಷದ ಚುನಾವಣೆಗಳನ್ನು ನೋಡುವುದು, ಅಥವಾ ಭಾಷಣಕಾರರು ತಾವೇ ಮಾತನಾಡುವುದನ್ನು, ಅಥವಾ ಅವರು ನಮಗೆ ಏನು ನೀಡಲಿದ್ದಾರೆ ಎನ್ನುವುದನ್ನು ನೋಡುವುದು, ಅದು ಬಹಳ ಮುಖ್ಯ ಎಂದು ನನಗೆ ಅನಿಸುತ್ತದೆ. ಮತ್ತು ನೀವೆಲ್ಲರೂ ಮೀಮ್ಸ್ ಫಾಲೋ ಮಾಡ್ತೀರಾ? ಹೌದು. ಮತ್ತು ಅದು ಸಂವಹನಕ್ಕೆ ಒಂದು ಉತ್ತಮ ಮಾರ್ಗವೇ? ಯಾಕಂದರೆ ಇದು ಕೊನೆಗೂ ಕಳುಹಿಸುವುದು. ಖಂಡಿತವಾಗಿಯೂ ನೀವು ಜನರನ್ನು ಗೇಲಿ ಮಾಡುತ್ತಿದ್ದೀರಿ, ಅವರನ್ನು ಹಾಸ್ಯ ಮಾಡುತ್ತಿದ್ದೀರಿ. ಆದರೆ ಇದು ತೊಡಗಿಸಿಕೊಳ್ಳಲು ಒಂದು ಮೋಜಿನ ಮಾರ್ಗವೂ ಆಗಿದೆ. ಇಲ್ಲದಿದ್ದರೆ ದೀರ್ಘ ಭಾಷಣಗಳಲ್ಲಿ ಯಾರು ತೊಡಗಿಸಿಕೊಳ್ಳಲು ಬಯಸುತ್ತಾರೆ ಅಲ್ವಾ? ಹೌದು, ಅದು ಕೂಡ ನಿಜ. ಆದರೆ ಹೌದು, ಅವಳು ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮಂತಹ ಯುವಕರು ನಾವು ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದೇವೆ ಮತ್ತು ನಾವು ಎಲ್ಲಾ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ತಿಳಿದುಕೊಳ್ಳುತ್ತೇವೆ. ಆದ್ದರಿಂದ ಒಂದು ಪಕ್ಷವು ಹೇಗೆ ಅಂದ್ರೆ, ಅದು ಈ ಮೀಮ್ಗಳ ಮೂಲಕ ಅವರು ಕೆಲವು ವದಂತಿಗಳನ್ನು ಸೃಷ್ಟಿಸಬಹುದು. ಮತ್ತು ಹೇಗೆ ಅಂದ್ರೆ, ಇದರಿಂದಾಗಿ ನಾವು ಜನರು ಅದರಿಂದ ಪ್ರಭಾವಿತರಾಗಬಹುದು. ಮತ್ತು ನಾವು ಹೇಗೆ ಅಂದ್ರೆ, ಯಾರಿಗೆ ಮತ ಹಾಕಬೇಕು ಎಂಬ ಒಂದು ನಿರ್ದಿಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನಮಗೆ ಕಷ್ಟವಾಗುತ್ತದೆ. ಆದ್ದರಿಂದ ನಮ್ಮ ಆಯ್ಕೆಗಳು ಮತ್ತು ಅಭಿಪ್ರಾಯಗಳು ದಿನದಿಂದ ದಿನಕ್ಕೆ ಬದಲಾಗಬಹುದು. ನನಗೆ ಹಾಗನ್ನಿಸುತ್ತದೆ. ನನ್ನ ಪ್ರಕಾರ ಸಾಮಾಜಿಕ ಮಾಧ್ಯಮದ ಜೊತೆಗೆ ನಮ್ಮಲ್ಲಿ ಈಗ ಇನ್ನೂ ಹೆಚ್ಚಿನ ಸಂಪನ್ಮೂಲಗಳಿವೆ. ಅವುಗಳ ಮೂಲಕ ಯಾರು ಯಾವ ಕೆಲಸ ಮಾಡುತ್ತಿದ್ದಾರೆ, ಅವರು ಎಷ್ಟು ಕೊಡುಗೆ ನೀಡುತ್ತಿದ್ದಾರೆ, ಎಷ್ಟು ಕೇವಲ ಖ್ಯಾತಿ ಮತ್ತು ಎಷ್ಟು ನಿಜವಾದ ಕೊಡುಗೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಯುವಕರಾದ ನಾವು ನಿಜವಾಗಿಯೂ ತೊಡಗಿಸಿಕೊಳ್ಳುತ್ತೇವೆಯೇ? ಅಥವಾ ಯಾವುದೇ ಮತದಾರರು ನಾವು ನಿಜವಾಗಿಯೂ ತೊಡಗಿಸಿಕೊಳ್ಳುತ್ತಿದ್ದೇವೆಯೇ? ಅಥವಾ ಅದು ಕೆಲವು ರೀತಿಯ? ನಾನು ಅಂದುಕೊಳ್ಳುತ್ತೇನೆ, ಜೆನ್ಝಿಗಳಾಗಿ ಯಾರು ನಿಜವಾಗಿಯೂ ಕೆಲಸ ಮಾಡುತ್ತಿದ್ದಾರೆ, ಯಾರು ನಿಜವಾಗಿಯೂ ಕೊಡುಗೆ ನೀಡುತ್ತಿದ್ದಾರೆ
ಮತ್ತು ಯಾರು ಮತ್ತು ಕೇವಲ ಖ್ಯಾತಿ, ಗ್ಲಾಮರ್ ಮತ್ತು ಎಲ್ಲರೂ ಹುಚ್ಚರಾಗಿರುವ ವಿಷಯದ ಹಿಂದೆ ಓಡುತ್ತಿಲ್ಲವೋ ಅವರನ್ನು ನಾವು ತರ್ಕಬದ್ಧವಾಗಿ ಹೋಲಿಸಲು ಇದು ಸಕಾಲ. ನಾವು ನಿಜವಾಗಿಯೂ ಕುಳಿತು ಏನಾಗುತ್ತಿದೆ, ಇತರ ರಾಜ್ಯಗಳು ಹೇಗೆ ಪ್ರಗತಿ ಸಾಧಿಸಿವೆ ಎಂಬುದಕ್ಕೆ ಪ್ರತಿಯಾಗಿ ತಮಿಳುನಾಡು ಹೇಗೆ ಪ್ರಗತಿ ಸಾಧಿಸುತ್ತಿದೆ ಎಂಬುದನ್ನು ಹೋಲಿಸಬೇಕು. ನಮಗೆ ಯಾವುದು ನಿಜವಾಗಿಯೂ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಂತರ ಒಂದು ಪ್ರಜ್ಞಾಪೂರ್ವಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಮುಖ್ಯ ಚುನಾವಣಾ ವಿಷಯ ಯಾವುದು ಎಂದು ನೀವು ಭಾವಿಸುತ್ತೀರಿ? ಚುನಾವಣೆಗಳು ಮುಖ್ಯವೇ? ಇಲ್ಲ ಮೇಡಮ್, ನಾವು ನಿಜವಾಗಿಯೂ ಈ ರೀತಿ ಮಾಡಲು ಸಾಧ್ಯವಿಲ್ಲ. ಯಾರು ಗೆದ್ದರೂ ಉಚಿತ ಕೊಡುಗೆಗಳು ಹೆಚ್ಚಾಗುತ್ತಿವೆ. ಉದಾಹರಣೆಗೆ, ಕಳೆದ ವರ್ಷಗಳಿಂದ ಟಿವಿ, ಮಿಕ್ಸಿಗಳು ಮತ್ತು ಬಸ್ಸುಗಳು ಕೂಡ ಉಚಿತ. ಮತ್ತು ಅದೇ ಸಮಯದಲ್ಲಿ ಎಲ್ಲದರ ಬೆಲೆಗಳು ಹೆಚ್ಚಾಗುತ್ತಲೇ ಇವೆ. ಆದ್ದರಿಂದ ನನ್ನ ಸಲಹೆ ಏನೆಂದರೆ ಇದನ್ನು ಕಡಿಮೆ ಮಾಡುವುದು. ಮತ್ತು ಉಚಿತ ಕೊಡುಗೆಗಳು ತುಂಬ ಕೆಲವರ್ಗದ ಜನರಿಗೆ ಸಹಾಯಕವಾಗಿವೆ. ಮತ್ತು ಇದು ಶಾಲಾ ಮಕ್ಕಳು ಸ್ಥಳಗಳಿಗೆ ಹೋಗಲು ಮತ್ತು ಎಲ್ಲದಕ್ಕೂ ಸಹಾಯಕವಾಗಿದೆ. ಆದರೆ ಅದು ಇರಬೇಕು. ಪೌಷ್ಟಿಕ ಆಹಾರ. ಹೌದು, ಆದರೆ ಅದು ಒಂದು ಮಿತಿಯಲ್ಲಿರಬೇಕು ಮೇಡಮ್. ಯಾಕೆಂದರೆ ಅದು ಹೆಚ್ಚಾಗುತ್ತಲೇ ಇದೆ. ಮತ್ತು ಇದು ಕೂಡ ಅಂದರೆ ನಮ್ಮ ಬಳಿ ಬೇರೆ ಯೋಜನೆಗಳಿಗೆ ಹಣ ಇರಬೇಕು. ಅಭಿವೃದ್ಧಿಗಾಗಿ ಉಚಿತ ಕೊಡುಗೆಗಳನ್ನು ಹೆಚ್ಚಿಸುವುದರಿಂದ ನಾವು ಅದರ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತೇವೆ. ಕೊನೆಯದಾಗಿ ಏನಾದರೂ ಹೇಳಲಿಕ್ಕಿದೆಯೇ? ಹೌದು, ಕೊನೆಯದಾಗಿ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲದಿಂದ ಅದೇ ಪಕ್ಷಗಳು ಆಡಳಿತ ನಡೆಸುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ತಮಿಳರಾದ ನಾವು ಹೊಸ ಪಕ್ಷಗಳಿಗೆ ಅವಕಾಶ ನೀಡಬೇಕು. ಆಗ ಮಾತ್ರ ನಾವು ಒಂದು ಪಕ್ಷವನ್ನು ನಿರ್ಣಯಿಸಬಹುದು. ಮತ್ತು ನಮ್ಮ ಮತದ ಮೇಲೆ ಪ್ರಭಾವ ಬೀರಲು ನಾವು ಇತರರಿಗೆ ಅವಕಾಶ ನೀಡಬಾರದು. ಯಾರಿಗೆ ಮತ ಹಾಕಬೇಕು ಎಂಬುದರ ಬಗ್ಗೆ ನಮಗೆ ನಮ್ಮದೇ ಆದ ಜ್ಞಾನವಿರಬೇಕು. ಧನ್ಯವಾದಗಳು. ಸರಿ, ಆದರೂ ಅದು ಒಂದು ರೀತಿಯ ಪರೋಕ್ಷ ಜಾಹೀರಾತು ಆಗಿರಲಿಲ್ಲ ಎಂದು ನಾನು ಭಾವಿಸುತ್ತೇನೆ. ಆದರೆ ಕೊನೆಯದಾಗಿ ಯಾರಿಗಾದರೂ ಏನಾದರೂ ಹೇಳುವುದಿದೆಯೇ? ನಾವು ನಿಮ್ಮಿಂದಲೇ ಪ್ರಾರಂಭಿಸಿದ್ದೆವು. ನೀವೇನೋ ಹೇಳಬೇಕಂದಿದ್ದೀರಿ ಮೇಡಮ್. ನಾವಿದನ್ನು ಮುಗಿಸೋಣ. ನಾನು ಅವಳಿಗೆ ಅಂದರೆ ಅವಳ ಮಾತಿಗೆ ಸೇರಿಸಲು ಬಯಸುತ್ತೇನೆ. ಏಕೆಂದರೆ ಅವಳು PSGಯ ವಿದ್ಯಾರ್ಥಿಯಾಗಿದ್ದು ಅವಳಿಗೆ ಯುಗ ಮತ್ತು ಈ ಎಲ್ಲಾ ಶಿಕ್ಷಣದ ವಿಷಯಗಳು ಚಿಂತೆ ತರಿಸಿದರೆ, ಆದರೆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಬಗ್ಗೆ ಯೋಚಿಸಿ. ಖಂಡಿತವಾಗಿಯೂ ಪೌಷ್ಟಿಕ ಆಹಾರದ ಬಗ್ಗೆ ಮಾತನಾಡುತ್ತಾ ನಮಗೆ ಇತ್ತೀಚೆಗೆ ತಿಳಿದು ಬಂದ ಒಂದು ಸುದ್ದಿ ಎಂದರೆ ಅಲ್ಲಿ ಜನರಿಗೆ, ವಿದ್ಯಾರ್ಥಿಗಳಿಗೆ ಉತ್ತಮ ಆಹಾರ ಮತ್ತು ಎಲ್ಲವನ್ನೂ ಒದಗಿಸಿರಲಿಲ್ಲ. ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಮಾರಾಟ ಮಾಡುತ್ತಾರೆ ಅಥವಾ ಅವರನ್ನು ಸೇವಕರಾಗಿ ಕೆಲಸ ಮಾಡಿಸುತ್ತಾರೆ. ಮತ್ತು ಆ ಎಲ್ಲಾ ವಿಷಯಗಳು ನಡೆಯುತ್ತವೆ ಎಂಬಂತಹ ಪ್ರಕರಣಗಳು ಚಾಲ್ತಿಯಲ್ಲಿವೆ. ಮತ್ತು ಖಂಡಿತವಾಗಿಯೂ ಎಷ್ಟು ಜನ ಸರ್ಕಾರಿ ಶಿಕ್ಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸುತ್ತಾರೆ? ಅದು ಈಗಲೂ ಒಂದು ಪ್ರಶ್ನಾರ್ಥಕ ಚಿಹ್ನೆಯೇ ಸರಿ. ಆದ್ದರಿಂದ ಸರ್ಕಾರಿ ಶಿಕ್ಷಕರು ನಿಜವಾಗಿಯೂ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಲು ಸಿದ್ಧರಾದರೆ ಅಂದೇ ಈ ಶಿಕ್ಷಣ ವ್ಯವಸ್ಥೆ ಸುಧಾರಿಸುತ್ತದೆ. ಸರಿ, ಆ ಅಭಿಪ್ರಾಯಕ್ಕೆ ತುಂಬ ಧನ್ಯವಾದಗಳು. ಇದು ಕೇವಲ ಸರ್ಕಾರಿ ಶಿಕ್ಷಕರಷ್ಟೇ ಅಲ್ಲ, ಬಹುಶಃ ರಾಜಕಾರಣಿಗಳು ತಮ್ಮ ವಿಷಯಗಳನ್ನು ಮಾಡಲು ಪ್ರಾರಂಭಿಸಬೇಕಾಗುತ್ತದೆ. ಹಾಗಾಗಿ ಈ ಚರ್ಚೆಯಲ್ಲಿ ಭಾಗವಹಿಸಿ ನಮಗೆ ಆ ಒಳನೋಟಗಳನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಹಾಗಾಗಿ ಖಂಡಿತವಾಗಿಯೂ ಮೊದಲ ಬಾರಿಯ ಮತದಾರರು, ಯುವಕರು ಮತ್ತು ಅನುಭವಿಗಳ ಒಂದು ಅತ್ಯಂತ ಕ್ರಿಯಾಶೀಲ ಸಮುದಾಯ. ಬಹುಶಃ ರಾಜಕಾರಣಿಗಳು ಕಿವಿಗೊಡಬೇಕಾದ, ರಾಜಕೀಯ ಪಕ್ಷಗಳು ಕೇಳಿಸಿಕೊಳ್ಳಬೇಕಾದ ಸಲಹೆಗಳೊಂದಿಗೆ ನಾವು ಒಂದು ಉತ್ತಮ ಪ್ರಣಾಳಿಕೆಯನ್ನು ರೂಪಿಸಲು ಮತ್ತು ರಾಜ್ಯ ಮತ್ತು ರಾಷ್ಟ್ರದ ಹಿತಾಸಕ್ತಿಗಳನ್ನು ಉತ್ತಮವಾಗಿ ಪೂರೈಸುವ ಪಕ್ಷ ಮತ್ತು ನಾಯಕನಿಗೆ ಮತ ಹಾಕುತ್ತೇವೆ ಎಂಬ ಆಲೋಚನೆಯೊಂದಿಗೆ ಚುನಾವಣೆಗಳಿಗೆ ಹೋಗಲು. ಕೊಯಮತ್ತೂರಿನಿಂದ ಕ್ಯಾಮ್ರಾ ಪರ್ಸನ್ ಪಾಲ್ ರಾಜ್ ಅವರೊಂದಿಗೆ ಡಿಕೋಡರ್ಗಾಗಿ ಉಮಾ ಸುಧೀರ್.